श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं शेखरभारतीम् परमं क्लिष्टवेदान्त परया श्लक्ष्णया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चार्थैष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣದ 9ನೆಯ ಸ್ಕಂದ ನಾವು ಪ್ರವೇಶಿಸಿ ಆಯಿತು. ಅದರಲ್ಲಿ ಪ್ರಸಿದ್ಧವಾಗಿರುವಂತಹ ರಾಜ ಅಂಬರೀಷನ ಕಥೆಯನ್ನು ಕೇಳಿದ್ವಿ. ಅಂಬರೀಷನ ಕಥೆ ಅವನ ಭಗವದ್ಭಕ್ತಿಗೆ, ಅವನು ಭಾಗವತೋತ್ತಮನಾಗಿರುವುದಕ್ಕೆ ಪ್ರತೀಕವಾಗಿರುವಂತಹ ಕಥೆ. ಅದು ಯಾವುದೋ ಒಂದು ದಿವಸ ಒಂದು ವ್ರತ ಮಾಡಿರುವುದರಿಂದ ಅಂಬರೀಷ ಅಷ್ಟು ಪ್ರಸಿದ್ಧಿಯಾದ ಅಂತೇನಿಲ್ಲ. ವಾಸ್ತವದಲ್ಲಿ ಅವನು ಭಾಗವತೋತ್ತಮನೇ, ಭಗವದ್ಭಕ್ತನೇ. ಆ ಒಂದು ಘಟನೆ ಭಗವದ್ಭಕ್ತಿಯಲ್ಲಿ ರತರಾಗಿರುವಂಥವರು ಅಂದರೆ ಭಕ್ತರಿಗೆ ಭಗವಂತನು ಹೇಗೆ ರಕ್ಷಣೆ ಕೊಡ್ತಾನೆ ಅನ್ನೋ ಒಂದು ಸಂದೇಶ ನಮಗಿತ್ತು. ಸಾಧಾರಣವಾಗಿ ನಾವು ಏನ್ ಮಾತಾಡ್ತೀವಿ, ಪ್ರಸಿದ್ಧವಾಗಿರುವಂತಹದ್ದು ಮಾತು ಅಂದ್ರೆ ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರ ಕಾಯಲಾರ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಘಟನೆ ವಿಪರೀತವಾದದ್ದು. ಮುನಿಸ್ಕೊಂಡವರು ಗುರುಸ್ಥಾನದಲ್ಲಿರುವಂತಹ ದುರ್ವಾಸರು, ರಕ್ಷಣೆ ಮಾಡಿದವನು ಭಗವಂತನು. ಹಾಗಾಗಿ ಭಗವಂತನ ಕಾಳಜಿ ಭಕ್ತರ ಮೇಲೆ ಅದೆಷ್ಟಿರುತ್ತೆ ಅನ್ನೋದನ್ನು ನಾವು ಈ ಕಥೆಯ ಮೂಲಕ ನೋಡಬಹುದು. ಸಾಕ್ಷಾತ್ ದುರ್ವಾಸ ಮಹರ್ಷಿ ಅಂಥವರೇ ಮಹಾಜ್ಞಾನಿಗಳು, ಮಹಾ ತಪಸ್ವಿಗಳು. ಅವರು ಕೂಡ ಭಗವದ್ಭಕ್ತನಿಗೆ ಏನೂ ಮಾಡ್ಲಿಕ್ಕಾಗಲಿಲ್ಲ. ಯಾಕೆ ಕಾರಣ ಅಂದ್ರೆ ಭಕ್ತಿ ಒಂದೇ ಅಲ್ಲಿ ಅಂತ. ಇದು ನಮಗೆ ಆ ಕಥೆಯಿಂದ ತೆಗೆದುಕೊಳ್ಬೇಕಾಗಿರುವಂತಹ ಸಂದೇಶ. ಆ ಕಥೆ ಅಂಬರೀಷನ ಭಕ್ತಿಯನ್ನ ಹೊಗಳಲಿಕ್ಕೆ ಬಂದಿದ್ದೇ ಹೊರತು ಏಕಾದಶಿ ವೃತ್ತದ ಮಹಾತ್ಮೆಯನ್ನ ಹೇಳಲಿಕ್ಕೆ ಹೊರಟಿರುವಂತಹ ಕಥೆ ಅಲ್ಲ. ಆ ರೀತಿ ಕಥೆಯಲ್ಲಿ ಇಲ್ಲ. ಅಂಬರೀಷನ ಒಂದು ಭಕ್ತಿಯ ಕಥೆಯನ್ನು ನೋಡಿದ ಮೇಲೆ, ಕೇಳಿದ ಮೇಲೆ, ಮುಂದೆ ನಾವು 6ನೇ ಅಧ್ಯಾಯದಲ್ಲಿ ಮಾಂಧಾತ ಮತ್ತು ಸೌಭರಿ ಎನ್ನುವ, ಮಾಂಧಾತನು ಒಬ್ಬನು ರಾಜನು, ಸೌಭರಿ ಋಷಿ, ಅವರ ಕಥೆಯನ್ನು ನಾವು ನೋಡ್ತೇವೆ. ಆ ಕಥೆಗೂ ಪ್ರಾರಂಭದಲ್ಲಿ ಸ್ವಲ್ಪ ಹಿಂದಿನ ಅಧ್ಯಾಯಕ್ಕೂ ಮುಂದಿನ ಅಧ್ಯಾಯಕ್ಕೂ ಲಿಂಕ್ ಇರಬೇಕು ಅನ್ನೋ ಕಾರಣದಿಂದ ಅಂಬರೀಷನ ನಂತರದಲ್ಲಿ ಅವನ ಸಂತಾನಗಳ ಬಗ್ಗೆ ಒಂದಿಷ್ಟು ಹೆಸರುಗಳನ್ನು ಹೇಳ್ತಾ ಹೋಗಿ ಆಮೇಲೆ
ಮಾಂಧಾತನವರಿಗೆ ತಂದು ನಿಲ್ಲಿಸ್ತಾರೆ. ಶ್ರೀಶುಕ ಉವಾಚ ವಿರೂಪಃ ಕೇತುಮಾನ್ ಶಂಭುಃ ಅಂಬರೀಷಸುತಾಸ್ತ್ರಯಃ ವಿರೂಪಾತ್ ಪೃಷದಶ್ವೋಭೂತ್ ತತ್ಪುತ್ರಸ್ತು ರಥೀತರಃ. ಇಲ್ಲಿ ಹೆಸರುಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಯೋಚನೆ ಮಾಡಿ ತರ್ಕ ಉಪಯೋಗಿಸಿ ತಿಳಿದುಕೊಳ್ಬೇಕು ಅನ್ನುವಂತಹದ್ದೇನಿರೋದಿಲ್ಲ. ಬರೀ ಇನ್ಫಾರ್ಮೇಶನ್ ನೆನಪಲ್ಲಿ ಇಟ್ಕೊಳ್ಬೇಕು. ಅಂಬರೀಷ್ ಮಹಾರಾಜನಿಗೆ ವಿರೂಪ, ಕೇತುಮಾನ್ ಮತ್ತು ಶಂಭು ಎಂಬಂತಹ 3 ಪುತ್ರರು. ಅದರಲ್ಲಿ ಹಿರಿಯನು ವಿರೂಪನು. ಆ ವಿರೂಪನಿಗೆ ಪೃಷದಶ್ವ ಅನ್ನುವಂತಹ ಮಗನು. ಇಲ್ಲಿ ಹೆಸರುಗಳನ್ನು ಕೇಳಿ ಸ್ವಲ್ಪ ತುಂಬಾ ಹೊಸದಾಗಿರುವಂತಹ ಹೆಸರುಗಳು ಕೇಳಿಸ್ತವೆ. ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಇತಿಹಾಸದಲ್ಲಿ ಯಾವ ರೀತಿ ಹೆಸರುಗಳನ್ನ ಬಳಸ್ತಾ ಇದ್ರು, ಹೆಸರು ಇಡ್ತಾ ಇದ್ರು ಅನ್ನೋದನ್ನ ನಾವು ನೋಡಬಹುದು. ಕೇಳೋದಕ್ಕೆ ತುಂಬಾ ಇಂಪಾಗಿರ್ತದೆ. ಹೊಸ ತರ ಹೆಸರಿರ್ತದೆ, ನಾವು ಗಮನಿಸಬಹುದು. ವೃಷದಶ್ವ ಅಂಬರೀಷನ ಮೊಮ್ಮಗ, ಅಂದ್ರೆ ವಿರೂಪ, ಹಿರಿಯ ಮಗ ವಿರೂಪನ ಮಗ. ಆ ವೃಷದಶ್ವನ ಮಗ ರಥೀತರ. ರಥೀತರನಿಗೆ ಬಹಳ ವರ್ಷಗಳ ಕಾಲ ಸಂತಾನ ಆಗಿರಲಿಲ್ಲ. ಆ ಕಾರಣದಿಂದ ಅವರು ಆ ಯುಗದಲ್ಲಿ, ಆ ಯುಗ ಧರ್ಮದ ಅಡಿಯಲ್ಲಿ ನಿಯೋಗ ಪದ್ಧತಿಯಿಂದ ಸಂತಾನವನ್ನು ಪಡ್ಕೊಂಡಿರ್ತಾನೆ. ಆ ನಿಯೋಗ ಮಾಡಿದವರು ಆಂಗಿರಸರು. ಅಂಗಿರಸ ಅಂತಹ ಮಹಾಜ್ಞಾನಿ ತಪಸ್ವಿಯವರಿಂದಲೇನೆ ಸಂತಾನ ಪಡಿಬೇಕು ಅನ್ನುವಂತಹ ಕಾರಣದಿಂದ ಅಂಗಿರಸರು ಮೂಲಕವಾಗಿ ನಿಯೋಗ ಪದ್ಧತಿಯಿಂದ ರಥೀಥರನಿಗೆ ಮಕ್ಕಳಾಗ್ತಾರೆ. ಆ ಕಾರಣದಿಂದ ಅವರು ತಂದೆ ಕಡೆಯಿಂದ ಬ್ರಾಹ್ಮಣರು, ತಾಯಿಯ ಕಡೆಯಿಂದ ಕ್ಷತ್ರಿಯರು. ಹೀಗಾಗಿ ಅವರನ್ನ ಆಂಗಿರಸರು ಅಂತಲೂ ಕರೀತಾರೆ. ಈ ರಥೀಥರನ ಮಕ್ಕಳು ಆದ್ರಿಂದ ರಾಥೀತರರು ಅಂತಲೂ ಕರೀತಾರೆ. ನಂತರ ಈ ವೈವಸ್ವತ ಮನುವಿನ, ಅಂದ್ರೆ ಶ್ರಾದ್ದ ದೇವ ಅಂತ ಹೇಳಿ ನಾವು ಯಾರಿಗೆ ಹೆಸರಿದೆಯೋ, ಸೂರ್ಯನ ಮಗನು, ಆ ಮನುವಿನ ಒಂದು ಬಾರಿ ಸೀನಿದಾಗ ಅವನ ಮೂಗಿನ ಹೊಳ್ಳೆಯಿಂದ ಇಕ್ಷ್ವಾಕು ಎನ್ನುವಂತಹ ಮಗ ಹುಟ್ಟಿರ್ತಾನೆ. ನಾವು ಪ್ರಾರಂಭದಲ್ಲಿ ನೋಡಿದ್ವಿ, ಚತುರ್ಮುಖ ಬ್ರಹ್ಮನ ನೆರಳಿನಿಂದ ಕರ್ದಮ ಎನ್ನುವಂತಹ ಋಷಿ ಹುಟ್ಟಿರ್ತಾನೆ. ಆ ಕರ್ದಮನಿಗೆ ಮನುವಿನ ಮಗಳು, ಆ ಮನು ಸ್ವಯಂಭೂ ಮನುವಿನ ಮಗಳು ದೇವಹೂತಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಅನ್ನೋದನ್ನು ನೋಡಿ. ಹಾಗೆ ಈ 8ನೆಯ ವೈವಸ್ವತ ಮನುವಿನಲ್ಲಿ, 7ನೆಯ ವೈವಸ್ವತ ಮನುವಿನಿಂದ ತನ್ನ ಸೀನಿನ ಮೂಲಕ ಇಕ್ಷ್ವಾಕು ಅನ್ನುವಂಥವನು ಹುಟ್ಟುತ್ತಾನೆ. ಈ ಇಕ್ಷ್ವಾಕುವಿನಿಂದಲೇನೆ ಇಕ್ಷ್ವಾಕು ವಂಶ ಅನ್ನುವಂತಹದ್ದು ಶುರುವಾಗ್ತದೆ. ಈ ಇಕ್ಷ್ವಾಕು ವಂಶದಲ್ಲಿಯೇನೆ ಪ್ರಭು ಶ್ರೀರಾಮಚಂದ್ರನು ಅವತಾರ ಮಾಡಿರುವಂತಹದ್ದು. ಹರಿಶ್ಚಂದ್ರನು ಈ ಇಕ್ಷ್ವಾಕು ವಂಶದಲ್ಲೇ ಬರುವಂಥದ್ದು. ಹಾಗೆ ಹರಿಶ್ಚಂದ್ರಕ್ಕಿಂತ ಪೂರ್ವದಲ್ಲಿ ಮಾಂಧಾತನು ಈ ಇಕ್ಷ್ವಾಕು ವಂಶದಲ್ಲಿಯೇನೆ ಬರುವಂಥದ್ದು. ನಾವಿವಾಗ ಮಾಂಧಾತನವರೆಗೆ ಹೋಗ್ತಾ ಇದ್ದೀವಿ. ಆ ಕಾರಣದಿಂದ ಇಕ್ಷ್ವಾಕುವಿನಿಂದ ಅಲ್ಲಿವರೆಗೆ ಇರುವಂತಹ ಒಂದು ಸಂಬಂಧವನ್ನು ಹೇಳ್ತಾ ಹೋಗ್ತಾರೆ. ಈ ಇಕ್ಷ್ವಾಕುವಿಗೆ ಸುಮಾರು 100 ಜನ ಮಕ್ಕಳು. ಅದರಲ್ಲಿ ಹಿರಿಯರಾಗಿರುವಂತಹ ವಿಕುಕ್ಷಿ, ನಿಮಿ, ದಂಡಕ, ಈ 3 ಜನ ತಮ್ಮ ಸಾಮ್ರಾಜ್ಯದ, ಅಂದ್ರೆ ಇಡೀ ಭೂಮಂಡಲವೇ ಅವರ ಒಂದು ರೀತಿ ಸಾಮ್ರಾಜ್ಯ ಆಗಿತ್ತು. ಅದರ ಮಧ್ಯದ ಪ್ರಾಂತದಲ್ಲಿ ಈ 3 ಜನ ರಾಜ್ಯಾಡಳಿತ ವಹಿಸಿಕೊಂಡು 25 ಜನರಿಗೆ ಪೂರ್ವಕ್ಕೆ, 25 ಜನರಿಗೆ ಉತ್ತರಕ್ಕೆ, ಇನ್ನು ಉಳಿದ 47 ಜನರಲ್ಲಿ ಒಂದಿಷ್ಟು ಜನ ದಕ್ಷಿಣಕ್ಕೆ, ಒಂದಿಷ್ಟು ಜನ ಉತ್ತರಕ್ಕೆ ಅನ್ನೋ ರೀತಿಯಲ್ಲಿ ಅಧಿಪತಿಗಳಾಗಿ ಮಧ್ಯಭಾಗದಲ್ಲಿ ಈ ವಿಕುಕ್ಷಿ, ನಿಮಿ ಮತ್ತು ದಂಡಕ ಎನ್ನುವಂಥವರು ರಾಜ್ಯಾಡಳಿತ ಮಾಡ್ತಾ ಇದ್ರು. ಒಂದು ಬಾರಿ ಇಕ್ಷ್ವಾಕು ಶ್ರಾದ್ದ ಮಾಡುವಂತಹ ಸಂದರ್ಭದಲ್ಲಿ
ತನ್ನ ಮಗ ಆದಂತಹ ಭಿಕ್ಷುಕಿಗೆ ಹೇಳ್ತಾನೆ, ಇವಾಗ ಮನೆಯಲ್ಲಿ ನಾವು ಪಿತೃಗಳಿಗೆ ಉದ್ದೇಶಿಸಿ ಶ್ರಾದ್ದಗಳನ್ನು ಮಾಡಬೇಕು, ಶ್ರಾದ್ದ ಮಾಡಬೇಕಾಗಿದೆ. ಆ ಕಾರಣಕ್ಕೆ ಪಿತೃಗಳಿಗೆ ಪ್ರೀತಿಯಾಗಿರುವಂತಹ, ಶ್ರಾದ್ದಕ್ಕೆ ಯೋಗ್ಯವಾಗಿರುವಂತಹ ಮಾಂಸವನ್ನು ತೆಗೆದುಕೊಂಡು ಬಾ ಅಂತ ಮಗನಿಗೆ ಹೇಳ್ತಾನೆ. ಇಷ್ಟು ಕೇಳಿದ ತಕ್ಷಣ ತಮ್ಮಗಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಬಹುದು. ಇದೇನು ಶ್ರಾದ್ದದಲ್ಲಿ ಮಾಂಸದ ಅಡಿಗೆ ಮಾಡ್ತಾ ಇದ್ರು ಅಂದ್ರೆ ಆ ಮೈಸೂರಿನ ತಲೆಕೆಟ್ಟ ಭಗವಾನ್ ಹೇಳೋದೇ ನಿಜವಾಯ್ತಲ್ಲ, ಎಲ್ಲ ಲೆಫ್ಟಿಸ್ಟ್ಗಳು ಏನು ಹೇಳ್ತಾರೆ, ಆರೋಪ ಮಾಡ್ತಾರೆ, ಅದೇ ನಿಜವಾಗಿ ಹೋಯ್ತಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಗಲಿಬಿಲಿ ಆಗಬಹುದು. ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಶ್ರಾದ್ದ ಮತ್ತು ಪಿತೃಗಳು ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಆಮೇಲೆ ಆ ವರ್ಣದ ಬಗ್ಗೆನೂ ಇದರಲ್ಲಿ ಸ್ವಲ್ಪ ಬರುತ್ತೆ ವಿಚಾರ. ನಾವೇನ್ ಅಂದ್ಕೊಳ್ತೇವೆ ಅಂದ್ರೆ ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಬರುವಂತಹ ಪಾತ್ರಗಳು ಅವರು ಬಹಳ ಬಹಳ ತುಂಬಾ ಶ್ರೇಷ್ಠರಾಗಿರುವಂಥವರು, ತುಂಬಾ ದೊಡ್ಡವರು, ಧರ್ಮದ ಮಾರ್ಗದಲ್ಲಿಯೇನೇ ನಡೀತಾ ಇರುವಂಥವರು. ಅವರು ಮಾಂಸ ತಿನ್ನೋದು ಅಂದ್ರೆ ಏನರ್ಥ, ನಮ್ಮ ಆ ಧರ್ಮದ ವಿರುದ್ಧ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ನಾವು ನಿಶ್ಚಯಕ್ಕೆ ಬಂದ್ಬಿಡ್ತೇವೆ, ಜಂಪ್ ಮಾಡ್ತೇವೆ ನಿರ್ಣಯಕ್ಕೆ. ವಾಸ್ತವದಲ್ಲಿ ಆಹಾರ ವಿಷಯಕ್ಕೆ ಬಂದಾಗ ಬ್ರಾಹ್ಮಣನಿಗೆ ಮಾತ್ರ ಮಾಂಸ ನಿಷಿದ್ಧ ಇರೋದು. ಯಾಕೆ ಅಂದ್ರೆ ಮಾಂಸದಿಂದ ಆಯುರ್ವೇದದ ಪ್ರಕಾರ ಮಾಂಸದಿಂದ ಶಾರೀರಿಕ ಪುಷ್ಟಿ ಏನೋ ಆಗುತ್ತೆ, ಜೊತೆಗೆ ಬುದ್ಧಿಯ ಸೂಕ್ಷ್ಮತೆ ಕಳ್ಕೊಳ್ಳುತ್ತೆ. ಬ್ರಾಹ್ಮಣನ ಇಡೀ ಜೀವನ, ಅವನ ಜೀವನದ ಧ್ಯೇಯೋದ್ದೇಶಗಳು ಜ್ಞಾನದ ಸುತ್ತಮುತ್ತಲೂನೇ ಇರುವುದರಿಂದ, ಜ್ಞಾನಾರ್ಜನೆಯ ಸುತ್ತಮುತ್ತಲೂನೇ ಇರುವುದರಿಂದ ಜ್ಞಾನಾರ್ಜನೆಗೆ ಅಡ್ಡಿ ಬರುವಂತಹ ಎಲ್ಲ ವಿಚಾರಗಳನ್ನ, ಎಲ್ಲ ವಿಷಯಗಳನ್ನ, ಎಲ್ಲ ಅಂಶಗಳನ್ನ, ಅಂದ್ರೆ ಅದು ತಿಂಡಿ, ಆಚಾರ ವಿಚಾರಗಳು ಇತ್ಯಾದಿ ಎಲ್ಲವನ್ನು ಬ್ರಾಹ್ಮಣನಿಗೆ ನಿಷೇಧ ಮಾಡಲಾಗಿದೆ. ಜ್ಞಾನಕ್ಕೆ ಅಡ್ಡಿ ಬರುವಂತಹ ಎಲ್ಲ ವಿಚಾರಗಳು. ಆ ಕಾರಣದಿಂದ ಮಾಂಸವು ಬ್ರಾಹ್ಮಣನಿಗೆ ನಿಷಿದ್ಧ. ರಕ್ಷಣೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಹೊತ್ತಂಥವರು, ಯುದ್ಧಗಳಲ್ಲಿ ಇರುವಂಥವರು, ತಮ್ಮ ಪರಾಕ್ರಮವನ್ನು ತೋರ್ಬೇಕಾಗಿರುವಂಥವರು ಕ್ಷತ್ರಿಯರು. ಧರ್ಮ ರಕ್ಷಣೆಗಾಗಿ, ಸ್ತ್ರೀ ರಕ್ಷಣೆಗಾಗಿ, ಗೋ ರಕ್ಷಣೆಗಾಗಿ, ಪ್ರಜಾ ರಕ್ಷಣೆಗಾಗಿ ಅವರು ಹಿಂಸಾ, ಕ್ರೌರ್ಯ ಇತ್ಯಾದಿ ಕೆಲಸಗಳಲ್ಲಿ ತೊಡಗಲೇಬೇಕಾಗತ್ತೆ, ಯುದ್ಧ ಇತ್ಯಾದಿಗಳಲ್ಲಿ. ಹಾಗಾದಾಗ ಅವರಿಗೆ ಪರಾಕ್ರಮ, ಶಾರೀರಿಕ ದಾರ್ಢ್ಯ ಬಹಳ ಅನಿವಾರ್ಯ. ಆ ಕಾರಣದಿಂದ ಅವರಿಗೆ ಮಾಂಸ ನಿಷಿದ್ಧವಲ್ಲ. ಇದು ಆಹಾರ ಪದ್ಧತಿಯ ಸ್ಥೂಲ ಪರಿಚಯ ವರ್ಣಾಶ್ರಮದ ಆಧಾರದ ಮೇಲೆ. ಇನ್ನು ಇವರೆಲ್ಲರೂ ಕ್ಷತ್ರಿಯಾದಿಗಳ ವಂಶರೇ ಆಗಿರುವುದರಿಂದ, ಅಂದ್ರೆ ಇಕ್ಷ್ವಾಕು, ಮಾಂಧಾತ ಇವರೆಲ್ಲರೂ ಕ್ಷತ್ರಿಯ ವಂಶದವರೇ ಆಗಿರುವುದರಿಂದ ಅವರು ಶ್ರಾದ್ದದಲ್ಲಿ ಮಾಂಸದ ಭೋಜನ ಮಾಡ್ತಾ ಇದ್ರೆ ಅದು ತಪ್ಪೇನಲ್ಲ, ಯಾವ ಧರ್ಮದ ನಿಯಮದ ವಿರುದ್ಧ ಏನಲ್ಲ. ಎರಡನೇದಾಗಿ ಶ್ರಾದ್ದ ಅನ್ನೋದು ಶ್ರೇಷ್ಠ ಕರ್ಮ. ಮಾಂಸ ತಿನ್ನೋದಿದ್ರೆ ತಿನ್ಲಿ ಶಕ್ತಿಗೋಸ್ಕರ, ಆದ್ರೆ ಶ್ರಾದ್ದದಲ್ಲಿ ಪಿತೃಗಳಿಗೆ ನೈವೇದ್ಯ ಮಾಡೋದು ಎಲ್ಲ ಇರುತ್ತೆ, ಅದೇ ಹಾಗೆ ಶ್ರಾದ್ದದಲ್ಲಿ ಮಾಂಸ ಬಳಸ್ತಾರೆ ಅನ್ನುವಂಥ. ಇದಕ್ಕೆ ಉತ್ತರ ಏನು ಅಂದ್ರೆ, ಪಿತೃಗಳು ನಾವು 3ನೇ ಸ್ಕಂದದಲ್ಲಿ ನೋಡಿದ್ವಿ ಅನ್ಕೊಳ್ತೀನಿ. ಪಿತೃಗಳು ದೇವತೆಗಳು ಸ್ವಲ್ಪ ಮಟ್ಟಿಗೆ ಹೌದು, ರಾಕ್ಷಸರು ಸ್ವಲ್ಪ ಮಟ್ಟಿಗೆ ಹೌದು. ಇವೆರಡರೂ ಅಂಶ ಪಿತೃಗಳಲ್ಲಿ ಇರುತ್ತೆ. ಇದನ್ನ ನಾವು ಹೀಗೆ ಅರ್ಥ ಮಾಡ್ಕೊಳ್ಬಹುದು, ಸಂತೋಷವಾದಾಗ ದೇವತೆಗಳಾಗ್ತಾರೆ, ಅಸಂತುಷ್ಟರಾದಾಗ
ರಾಕ್ಷಸರಾಗ್ತಾರೆ ಅನ್ನುವಂಥದ್ದು. ಹಾಗೆ ನೋಡಿದ್ರೆ ಪಿತೃಗಳನ್ನ ರಾಕ್ಷಸರ ಒಂದು ಗುಂಪಿನಲ್ಲಿ ಸೇರಿಸಿರುವಂತಹ ಅನೇಕ ಉಲ್ಲೇಖಗಳು ಸಿಗುತ್ತವೆ ಪಿತೃಗಳನ್ನು. ಹೀಗಾಗಿ ಪಿತೃಗಳಿಗೆ ಅವರು ರಾಕ್ಷಸ ಗುಂಪಿಗೆ ಸೇರಿದವರು ಅನ್ನೋ ಕಾರಣದಿಂದ ಮಾಂಸ ಅನ್ನುವಂತಹದ್ದು ಪ್ರೀತಿಯಾಗಿರುತ್ತೆ. ಕ್ಷತ್ರಿಯನು ಶ್ರಾದ್ದ ಮಾಡುವಾಗ ಅವನು ಮಾಂಸ ತಿನ್ನುವುದಕ್ಕೆ ನಿಷಿದ್ಧವಲ್ಲವಾದ್ದರಿಂದ ಪಿತೃಗಳಿಗೆ ಪ್ರೀತಿಯಾಗಿರುವಂತಹ ಮಾಂಸವನ್ನ ಶ್ರಾದ್ದದಲ್ಲಿ ಬಳಸುವಂತಹದ್ದು ದೋಷವೇನಲ್ಲ. ಇದೇ ತರ್ಕವನ್ನ ನಾವು ರಾಮಾಯಣದಲ್ಲಿ ರಾಮ ಶ್ರಾದ್ದ ಮಾಡಿದಾಗ ಮಾಂಸ ಬಳಸಿದ್ದ ಅಂತ ಹೇಳಿದ್ರೆ ಏನು ತಪ್ಪೇವೂ ಇಲ್ಲ, ಆಶ್ಚರ್ಯವೂ ಇಲ್ಲ, ಹೊಸದೂ ಏನಲ್ಲ. ಅದಕ್ಕೆ ನಾವು ಇಷ್ಟ. ಇನ್ನು ಪಿತೃಗಳಿಗೆ ಮಾಂಸ ಪ್ರೀತಿ ಅಂತಾದಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಬ್ರಾಹ್ಮಣ ವರ್ಣದವರು ಮಾಡಿರುವಂತಹ ಶ್ರಾದ್ದ ಪಿತೃಗಳಿಗೆ ಪ್ರೀತಿ ಆಗೋದಿಲ್ವಲ್ಲ, ಯಾಕಂದ್ರೆ ಇವರು ಮಾಂಸ ಬಳಸೋದಿಲ್ವಲ್ಲ? ಅದಕ್ಕೆ ಮೀಮಾಂಸಾ ಶಾಸ್ತ್ರದಲ್ಲಿ ಒಂದು ನಿಯಮ ಬಳಸ್ತಾರೆ, ದ್ರವ್ಯಾಭಾವೇ ತತ್ಸಾದೃಶ್ಯಂ ಅಂತ. ಯಜ್ಞಕ್ಕೆ ಬೇಕಾಗಿರುವಂತಹ ದ್ರವ್ಯದ ಅಭಾವ ಉಂಟಾಗ, ಯಾವುದೇ ಕಾರಣದಿಂದ ಅಭಾವ ಉಂಟಾದಾಗ ಅದರ ಸಾದೃಶ್ಯವಾಗಿರುವಂತಹದ್ದು, ಅದಕ್ಕೆ ಹೋಲಿಕೆ ಹೊಂದುವಂತಹದ್ದು ಅಥವಾ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿರುವಂತಹದ್ದನ್ನು ನಾವು ಬಳಸ್ಕೊಳ್ಬಹುದು ಅನ್ನುವಂಥದ್ದು. ಇಲ್ಲಿ ಮಾಂಸಕ್ಕೆ ಬ್ರಾಹ್ಮಣರು ಮಾಡಿರುವಂತಹ ಶ್ರಾದ್ದದಲ್ಲಿ ಮಾಂಸಕ್ಕೆ ಪರ್ಯಾಯವಾಗಿ ಉದ್ದಿನ ಬೇಳೆ ಅದನ್ನು ಬಳಸ್ತಾರೆ. ಉದ್ದಿನ ವಡೆ ಮಾಡೋದು ಶ್ರಾದ್ದಕ್ಕೆ ಈ ಕಾರಣದಿಂದಲೇನೆ. ಆಯುರ್ವೇದದಲ್ಲಿಯೇನೆ ಒಂದು ಮಾತಿದೆ, ಪಿಷ್ಟಾದಷ್ಟಗುಣಂ ಮಾಷಃ. ಯಾವುದೇ ಹಿಟ್ಟು ಅದು ಪ್ರೋಟೀನಿಂದ ಕೂಡಿರುವಂಥದ್ದು, ಶರೀರಕ್ಕೆ ಶಕ್ತಿ ಬರುವಂತಹದ್ದು. ಆ ಎಲ್ಲಾ ಹಿಟ್ಟುಗಳಲ್ಲಿ ಹೆಚ್ಚಿನ 8 ಪಟ್ಟು ಹೆಚ್ಚಿನ ಶಕ್ತಿ ಇರುವಂತಹದ್ದು ಮಾಷಃ, ಉದ್ದಿನಲ್ಲಿ. ಮಾಷಾದಷ್ಟಗುಣಂ ಮಾಂಸಃ. ಉದ್ದಿಗಿಂತಲೂ 8 ಪಟ್ಟು ಹೆಚ್ಚು ಶಕ್ತಿ ಇರುವಂತಹದ್ದು ಮಾಂಸ. ಮಾಂಸಾದಷ್ಟಗುಣಂ ಘೃತಂ. ಅದಕ್ಕಿಂತಲೂ 8 ಪಟ್ಟು ಹೆಚ್ಚು ಶಕ್ತಿ ಇರುವಂತಹದ್ದು ತುಪ್ಪದಲ್ಲಿ ಅಂತ. ಹೀಗಾಗಿ ಸಾಧಾರಣ ಎಲ್ಲಾ ಹಿಟ್ಟುಗಳಿಗಿಂತ ಹೆಚ್ಚಾಗಿ 8 ಪಟ್ಟು ಶಕ್ತಿಯಾಗಿರುವಂತಹ ಉದ್ದು ಮಾಂಸಕ್ಕೆ ಪರ್ಯಾಯವಾಗಿ ಬ್ರಾಹ್ಮಣರು ಬಳಸ್ತಾರೆ. ಜೊತೆಗೆ ಮಾಂಸಕ್ಕಿಂತಲೂ ಹೆಚ್ಚು ಶಕ್ತಿಯನ್ನು ಕೊಡುವಂತಹ ತುಪ್ಪವನ್ನ ಶ್ರಾದ್ದದಲ್ಲಿ ಹೆಚ್ಚು ಬಳಸ್ತಾರೆ. ಇವಾಗ ನಿಮ್ಮ ಅನುಭವಕ್ಕೆ ಬಂದಿರಬಹುದು, ನಿಮ್ಮ ಮನೆಗಳಲ್ಲಿ ಹಿರಿಯರು, ನಿಮ್ಮ ತಂದೆ, ಅಣ್ಣ, ಚಿಕ್ಕಪ್ಪ ಯಾರಾದ್ರೂ ಶ್ರಾದ್ದ ಮಾಡುವಾಗ ಪುರೋಹಿತರು ತುಪ್ಪವನ್ನ ಒಂದು ಬಟ್ಟಲದಲ್ಲಿ ಇಡಿ ಅಂತ ಹೇಳಿರ್ತಾರೆ. ಅಥವಾ ತುಪ್ಪ ಜಾಸ್ತಿ ಹಾಕಿ ಇನ್ನೊಂದು ಬಾರಿ ಹಾಕಿ ಇನ್ನೊಂದು ಬಾರಿ, ಅಥವಾ ನಿಮ್ಮ ತಂದೆ ಅಣ್ಣದವರನ್ನೇ ಸ್ವತಃ ಸ್ವಯಂ ಪ್ರೇರಿತವಾಗಿ ತುಪ್ಪವನ್ನ ಜಾಸ್ತಿ ಬಡಿಸ್ತಾ ಇದ್ದಿದ್ದನ್ನು ನೀವು ನೆನಪಿಸ್ಕೊಳ್ಬಹುದು. ಯಾಕೆ ಹಾಗೆ ಅಂದ್ರೆ ಅವ್ರಿಗೆ ಗೊತ್ತು, ಪಿತೃಗಳಿಗೆ ಪ್ರೀತಿಯಾಗಿರುವಂತಹದ್ದು ಬ್ರಾಹ್ಮಣರಿಗೆ ಉದ್ದು ಮತ್ತು ತುಪ್ಪ, ಅದರಿಂದ ಅನ್ನೋ ಕಾರಣದಿಂದ. ಇಷ್ಟು ಹಿನ್ನೆಲೆಯನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಈ ಇಕ್ಷ್ವಾಕುವು ಅವನ ತಂದೆ ಶ್ರಾದ್ದ ಮಾಡುವಾಗ ತನ್ನ ಮಗನಾಗಿರುವಂತಹ ವಿಕುಕ್ಷಿಗೆ ಶ್ರಾದ್ದಕ್ಕೆ ಯೋಗ್ಯವಾದ ಮಾಂಸ ಅಂತ. ಇಲ್ಲಿ ಯೋಗ್ಯವಾದ ಅನ್ನುವಂತಹ ಪದ ಇದನ್ನು ನೋಡಿದ್ರೆ ಯಾವ್ಯಾವ ಪ್ರಾಣಿಗಳ ಮಾಂಸ ಬರುತ್ತೆ, ಯಾವ್ದು ಮಾಂಸ ಶ್ರಾದ್ದಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಒಂದು ಪಟ್ಟಿ ಅಂತ ಇರುತ್ತೆ. ಅದನ್ನ ಬೇಟೆಯಾಡಿ ಇಷ್ಟು ಗಂಟೆ ಒಳಗಡೆನೆ ಮಾಂಸ ತೆಗಿಬೇಕು ಅನ್ನುವಂಥದ್ದೆಲ್ಲ ಇರುತ್ತೆ, ಶುದ್ಧವಾಗಿರುವಂತಹದ್ದು. ಹೀಗೆ ತೆಗೆದ್ರೆ ಬರುತ್ತೆ, ಹೀಗೆ ತೆಗೆದ್ರೆ ಶ್ರಾದ್ದಕ್ಕೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ. ಹಾಗೆ ಅವನು ತಂದೆಯ ಮಾತನ್ನ ಕೇಳಿ ವಿಕುಕ್ಷಿಯು ಹೋಗ್ತಾನೆ, ಬೇಟೆ ಆಡ್ಕೊಂಡು ಶ್ರಾದ್ದಕ್ಕೋಸ್ಕರ ಮಾಂಸ ತಗೊಂಡ್ ಬರ್ಬೇಕು ಅಂತ ಹೇಳಿ ಬರುವಾಗ ಅವನಿಗೆ ಬೇಟೆಯಾಡಿ ಶ್ರಮ ಬಹಳ ಆಗಿರುತ್ತದೆ, ಹಸಿವಾಗುತ್ತೆ. ಮೊಲದ ಒಂದು ಮಾಂಸದ ಒಂದು ಸ್ವಲ್ಪ ತುಂಡನ್ನ ಅವನು ಅದು ಆಹಾರವಾಗಿ ಸ್ವೀಕರಿಸ್ತಾನೆ. ಆಮೇಲೆ ಮಿಕ್ಕಿರೋದಂತ ಶ್ರಾದ್ದಕ್ಕೆ ಕೊಡ್ತಾನೆ ತಂದೆ. ಆ ತಂದೆ ಆ ಶ್ರಾದ್ದದ ಮಾಂಸವನ್ನು ನೋಡಿ ಅಲ್ಲಿ ಇರುವಂತಹ ಅವರ ಗುರುಗಳಿಗೆ
ಇದು ಶ್ರಾದ್ದಕ್ಕೆ ಯೋಗ್ಯವೇ ಅಲ್ಲವೇ ಅನ್ನೋದನ್ನು ಒಂದು ಬಾರಿ ಹೇಳಿ ಅಂತ. ಇದು ನಾವು ಯಾವ ರೀತಿ ಸೆಕೆಂಡ್ ಒಪಿನಿಯನ್ ಅಂತೀವಿ ಅಥವಾ ಸೆಕೆಂಡ್ ಕ್ರಾಸ್ ಚೆಕ್ ಅಂತೀವಲ್ಲ ಎಲ್ಲಾ ವಿಷಯಗಳ ಬಗ್ಗೆ, ಹಾಗೆ ಅವನು ಕೇಳಿರೋದು. ಇನ್ನು ಕ್ರಾಸ್ ಚೆಕ್ ಇದು ಚೆನ್ನಾಗಿದೆ ಎಲ್ಲ ನೋಡಿ ಅಂತ ಗುರುಗಳು ಅವರು ತಮ್ಮ ದಿವ್ಯ ಚಕ್ಷುಸ್ಸಿನಿಂದ ಕಂಡುಕೊಳ್ತಾರೆ. ಇದು ಶ್ರಾದ್ದಕ್ಕೆ ಅಂತ ತೆಗೆದುಕೊಂಡು ಬಂದು ಮನುಷ್ಯನು ಅದನ್ನ ಗ್ರಹಿಸಿದ್ದಾನೆ ಅನ್ನೋದು ಗೊತ್ತಾದಾಗ ಅವರು ಹೇಳ್ತಾರೆ, ಇವನು ವಿಕುಕ್ಷ ಇದನ್ನ ಸ್ವೀಕರಿಸಿ ಇವಾಗ ಅದು ಉಚ್ಚಿಷ್ಟವಾಯ್ತು, ಅದು ಶ್ರಾದ್ದ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ. ಅವಾಗ ತಂದೆಗೆ ಬೇಸರವಾಗಿ ಆ ಮಗನನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ನಂತರ ಅವನು ಬೇರೆ ಬೇರೆ ನಗರಗಳಲ್ಲಿ ಗ್ರಾಮಗಳಲ್ಲಿ ಕಾಡಲ್ಲಿ ಅಡ್ಡಾಡ್ಕೊಂಡಿರ್ತಾನೆ. ತಂದೆ ಈ ಕಡೆ ಆ ಗುರುಗಳಾಗಿ ಅವರ ಕುಲ ಪುರೋಹಿತರಾಗಿರುವಂತಹ ವಸಿಷ್ಠರ ಜೊತೆಗೆ ಯೋಗ ವಿಷಯದ ಚರ್ಚೆ, ಜ್ಞಾನ ವಿಷಯದ ಚರ್ಚೆ ಹೀಗೆ ಮಾತಾಡ್ತಾ ಕಾಲವನ್ನು ಕಳೀತಾ ಕಾಲಕ್ರಮೇಣವಾಗಿ ಅವರು ಪರಂಧಾಮವನ್ನ ಗೈಯುವಂತಾರೆ. ಯಾವಾಗ ಆ ಇಕ್ಷ್ವಾಕುವು ಜ್ಞಾನ ಚರ್ಚೆಯಲ್ಲಿಯೇನೆ ಮಿಂದು ಪರಂಧಾಮವನ್ನು ಗೈದನೋ ಆವಾಗ ರಾಜ್ಯ ಅರಾಜಕ ಪರಿಸ್ಥಿತಿ ಬರಬಹುದು ಅಂತೇಳಿ ವಿಕುಕ್ಷಿ ಮತ್ತೆ ವಾಪಸ್ ಬಂದು ಅವನು ರಾಜ್ಯಾಡಳಿತವನ್ನು ನೋಡ್ಕೊಳ್ತಾನೆ. ಈ ವಿಕುಕ್ಷಿಗೆ ಪುರಂಜಯ ಮತ್ತು ಕಕುತ್ಸ ಎಂಬಂತಹ ಎರಡು ಹೆಸರಿತ್ತು. ಆ ಎರಡು ಹೆಸರು ಬರಲಿಕ್ಕೆ ಕಾರಣ ಅವನು ಮಾಡಿರುವಂತಹ ಪರಾಕ್ರಮ ಪ್ರತಾಪ. ಹಿಂದೆ ಕೃತಯುಗದ ಅಂತ್ಯದಲ್ಲಿ ದೇವದಾನವರ ಯುದ್ಧವಾದಾಗ ದೇವತೆಗಳಿಗೆ ಶಕ್ತಿ ಸಾಲದಂತಾಯ್ತು, ಸೋಲೆದರು ಉಂಟಾಗ್ತಾ ಇದೆ ಅನ್ನೋದನ್ನು ಗ್ರಹಿಸಿ ತಮ್ಮ ಕಡೆ ಸಹಾಯಕ್ಕಾಗಿ ಈ ವಿಕುಕ್ಷಿಗೆ ಆಮಂತ್ರಣ ಕೊಡ್ತಾರೆ. ನೀವು ಯುದ್ಧದಲ್ಲಿ ಭಾಗವಹಿಸಿ ನಮ್ಮ ಪರವಾಗಿ ಯುದ್ಧ ಆಡಬೇಕು, ರಾಕ್ಷಸರ ವಿರುದ್ಧ, ದೈತ್ಯರ ವಿರುದ್ಧ ಅನ್ನೋ ರೀತಿಯಲ್ಲಿ. ಆವಾಗ ಅವನು ನಿಯಮ ಹೇಳ್ತಾನೆ, ಒಂದ್ ಕಂಡೀಷನ್, ನಾನು ಯುದ್ಧಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಂದ್ರನೇ ನನ್ನ ವಾಹನ ಆಗಬೇಕು ಅಂತ ಹೇಳ್ತಾನೆ. ಇದೇನು ದೇವತೆಗಳ ಒಡೆಯ ರಾಜ ಇಂದ್ರ, ಅವನು ಇವನ ವಾಹನ ಆಗಬೇಕು ಅಂತ ಇದೆಂಥ ಬೇಡಿಕೆ? ಇಂದ್ರ ಅದಕ್ಕೆ ಒಪ್ಪೋದಿಲ್ಲ. ಆದರೆ ಇತರ ಎಲ್ಲಾ ದೇವತೆಗಳು ಋಷಿಗಳು ಎಲ್ಲ ಸೇರಿಸಿ ಸಮಯ ಇವಾಗ ಅವನ ಸಹಕಾರ ನಮಗೆ ಬಹಳ ಅನಿವಾರ್ಯವಾಗಿದೆ, ಆದ್ರಿಂದ ನೀವು ಇದನ್ನ ಒಪ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಹೇಳಿದಾಗ ದೇವತೆಗಳ ಎಲ್ಲಾ ಗುಂಪಿಗೆ ಬೆಲೆ ಕೊಟ್ಟು ಅವರ ಮಾತಿಗೆ ಗೌರವ ಕೊಟ್ಟು ಇಂದ್ರನು ಎತ್ತಿನ ರೂಪವನ್ನ ತಾಳ್ತಾನೆ. ವೃಷಭ ರೂಪವನ್ನ ತಾಳಿ ಅವನ ವಾಹನ ಅಂದ್ರೆ ಆ ವಿಕುಕ್ಷಿಯ ವಾಹನವಾಗ್ತಾನೆ. ಆ ವಿಕುಕ್ಷಿಯಾದರೂ ಆ ಎತ್ತನ್ನೇರಿ ಎತ್ತಿನ ಭುಜದಲ್ಲಿ ಹೀಗೆ ಮೇಲ್ಗಡೆ, ನಾವು ಅದಕ್ಕೆ ನಮ್ಮ ಕಡೆ ಡುಬ್ಬ ಅಂತ ಹೇಳ್ತೀವಿ, ಬೆಂಗಳೂರು ಕಡೆ ಏನ್ ಹೇಳ್ತಾರೋ ನಂಗೆ ಗೊತ್ತಿಲ್ಲ, ಸ್ವಲ್ಪ ಹೀಗೆ ಎತ್ತರಕ್ಕೆ ಬಂದಿರ್ತದೆ. ಸಂಸ್ಕೃತದಲ್ಲಿ ಅದಕ್ಕೆ ಕಕೂದ್ ಅಂತಾರೆ, ಕಕುತ್ ಅಂತ. ಆ ಕಕುತ್ತಿನ ಹತ್ರ ಕೂತ್ಕೊಂಡು ಅದನ್ನ ಕೈಯಲ್ಲಿ ಹಿಡಿದುಕೊಂಡು ಅವನು ಪರಾಕ್ರಮವಾಗಿ ದಾನವರ ಮೇಲೆ ಆಕ್ರಮಣ ಮಾಡ್ತಾನೆ. ಏಕಾಂಗಿಯಾಗಿ ಎಲ್ಲಾ ದಾನವರನ್ನ ಸಂಹಾರ ಮಾಡಿ ವಿಜಯಶ್ರೀಯನ್ನ ಇಂದ್ರನ ಪಾಲಿಗೆ ತಂದು ಕೊಡ್ತಾನೆ. ಹೀಗೆ ಅವನು ಇವನ ಒಂದು ಪರಾಕ್ರಮಕ್ಕೆ ಆ ಕಡೆ ಇರುವಂತಹ ಶತ್ರುಗಳು ಆದಂತಹ ದೈತ್ಯರು ದಾನವರು ಎಲ್ಲರೂ, ಕೆಲವು ಜನ ಸತ್ತು ಹೋಗ್ತಾರೆ, ಕೆಲವರು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ತಮ್ಮ ಯುದ್ಧ ಭೂಮಿ ಅಷ್ಟೇ ಅಲ್ಲ ತಮ್ಮ ಊರುಗಳನ್ನು ಕೂಡ ತೊರೆದು ಪ್ರಾಣ ಭಯದಿಂದ ದಿಕ್ಕಾಪಾಲಾಗಿ ಓಡೋಗ್ತಾರೆ. ಆಗ ಆ ಊರುಗಳನ್ನ ಗೆದ್ದಿರುವಂತಹ ಇವನಿಗೆ ಪುರಂಜಯ ಅನ್ನುವಂತಹ ಹೆಸರು ಬರುತ್ತೆ. ಪುರವನ್ನ ಗೆದ್ದಿರುವಂತಹ, ರಾಕ್ಷಸರ ಪುರವನ್ನ ಗೆದ್ದಿರುವಂತವನು. ಇಂದ್ರ ಅವನ ಪರಾಕ್ರಮವನ್ನು ಮೆಚ್ಚಿ ಆ ಊರಲ್ಲಿರುವಂತಹ ಎಲ್ಲಾ ಸಂಪತ್ತುಗಳನ್ನು ಇವನಿಗೇನೆ ಕೊಡ್ತಾನೆ, ಈ ವಿಕುಕ್ಷಿಗೆ ಕೊಡ್ತಾನೆ, ಪುರಂಜಯನಿಗೆ ಕೊಡ್ತಾನೆ. ಹೀಗೆ ಆ ರಾಕ್ಷಸರ ಪುರವನ್ನ ಗೆದ್ದಿರುವುದರಿಂದ ಇವನಿಗೆ ಪುರಂಜಯ ಅನ್ನುವಂತಹ ಒಂದು ಹೆಸರು. ಇಂದ್ರನೇ ಇವನ ವಾಹನವಾಗಿರುವುದರಿಂದ ಇಂದ್ರವಾಹ ಅಂತ ಇನ್ನೊಂದು ಹೆಸರು. ಮತ್ತು ಇಂದ್ರನು ವೃಷಭಾವತಾರದಲ್ಲಿ ಬಂದಾಗ, ವೃಷಭದ ರೂಪದಲ್ಲಿ ಬಂದಾಗ ಅದರ ಬೆನ್ನಿನ ಡುಬ್ಬದ ಹತ್ತಿರ ಕುಳಿತು ಯುದ್ಧ ಮಾಡಿರುವುದರಿಂದ ಕಕುತ್ ಎಂಬಂತಹ ಪ್ರದೇಶದಲ್ಲಿ ಕೂತಿರುವುದರಿಂದ ಇವನಿಗೆ ಕಕುತ್ಸ್ಥ ಅನ್ನುವಂತಹ ಹೆಸರು ಬಂದಿದ್ದು ವಾಸ್ತವವಾಗಿರುತ್ತದೆ. ಹೀಗೆ ಅವನು ಮೂರು ಹೆಸರುಗಳಿಗೆ ಅನ್ವರ್ಥಕ ಅನ್ನೋ ಹೆಸರುಗಳನ್ನು, ಇಂದ್ರವಾಹ, ಕಕುತ್ಸ ಮತ್ತು ಪುರಂಜಯ ಅನ್ನುವಂತಹ ಹೆಸರುಗಳಿಗೆ ಅನ್ವರ್ಥ ಹೆಸರುಳ್ಳವನು ಆಗ್ತಾನೆ. ಮುಂದೆ ಅವನ ಮಗ ಅನೇನಸ ಅನ್ನುವಂಥವನು ಮಗನು,
ಆ ಅನೇನಸ ಮಗುವಿನಿಗೆ ಪೃಥು ಎಂಬಂತವನು ಹುಟ್ಟುತ್ತಾನೆ. ಪೃಥುವಿಗೆ ವಿಶ್ವರಂಧಿ ಅನ್ನುವಂಥವ್ನು ಹುಟ್ಟುತ್ತಾನೆ. ಪೃಥು ಅನ್ನೋನು ಈಗಾಗಲೇ ಸ್ವಯಂಭೂ ಮನುವಿನಲ್ಲಿ ಒಬ್ಬನು ಬಂದು ಹೋಗಿದ್ದಾನೆ. ಆ ಪೃಥು ಬೇರೆ, ಈ ಪೃಥು ಬೇರೆ. ಆ ಪೃಥುಗೆ ವಿಶ್ವರಂಧಿ ಅನ್ನುವಂಥವನು ಮಗನು. ಅವನು ಚಂದ್ರ ಎನ್ನುವಂತಹ ಒಬ್ಬ ಮಗನನ್ನು ಪಡೆಯುತ್ತಾನೆ. ಆ ಚಂದ್ರನಿಗೆ ಯುವನಾಶ್ವ ಅನ್ನುವಂತಹ ಮಗ ಹುಟ್ಟುತ್ತಾನೆ. ಆ ಯುವನಾಶ್ವನ ಮಗನೇ ಶಾಬಸ್ತ ಅಂತ. ಆ ಶಾಬಸ್ತ ಅನ್ನುವಂಥವನು ಒಂದು ಸುಂದರವಾದ ಹೊಸ ನಗರವನ್ನು ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಶಾಬಸ್ತಿ ಅಂತ ಹೆಸರು. ಈ ಪಟ್ಟಣವನ್ನು ನಿರ್ಮಾಣ ಮಾಡಿ ಅಲ್ಲಿ ತನ್ನದೇ ಆಗಿರುವಂತಹ ರಾಜ್ಯ ಆಡಳಿತ ನೋಡ್ಕೊಳ್ತಾನೆ. ಅವನ ಮಗ ಬೃಹದಶ್ವ. ಆ ಬೃಹದಶ್ವನ ಮಗ ಕುವಲಯಾಶ್ವ. ಆ ಕುವಲಯಾಶ್ವ ಬಹಳ ಪ್ರತಾಪಶಾಲಿಯಾಗಿರ್ತಾನೆ. ಅವನು ಉತ್ತಂಕ ಎನ್ನುವಂತಹ ಮಹರ್ಷಿಗಳ ಸೇವೆ ಮಾಡಿ ಅವರ ಆಶೀರ್ವಚನದಿಂದ ಸುಮಾರು 21,000 ಮಕ್ಕಳಿಂದ ಕುಡಿದುಕೊಂಡು ಪರಿವಾರವನ್ನು ಬೆಳೆಸ್ಕೊಳ್ತಾರೆ. ಮುಂದೆ ಸಂದರ್ಭ ಬಂದಾಗ ದುಂದು ಎನ್ನುವಂತಹ ಒಬ್ಬ ರಾಕ್ಷಸನ ಸಂಹಾರ ಮಾಡಬೇಕಾದ ಸಮಯದಲ್ಲಿ ಅಂತಹ ಸಂದರ್ಭ ಒದಗಿದಾಗ ಇವನು ತನ್ನ 21,000 ಮಕ್ಕಳ ಜೊತೆಗೆ ಆ ದುಂದುವಿನ ಜೊತೆಗೆ ಯುದ್ಧವಾಡ್ಲಿಕ್ಕೆ ಹೋಗ್ತಾನೆ. ಆವಾಗ ಆ ಭಯಂಕರವಾಗಿರುವಂತಹ ಯುದ್ಧದಲ್ಲಿ ಇವನಿಗೆ ಕುವಲಯಾಶ್ವನಿಗೆ ಜಯವಾಗುತ್ತೆ. ಆ ದುಂದುವನ್ನು ಕೊಂದು ಹಾಕ್ತಾನೆ. ಆ ಕಾರಣದಿಂದ ಇವನಿಗೆ ದುಂದುಮಾರ ಅನ್ನುವಂತಹ ಇನ್ನೊಂದು ಹೆಸರು ಬರ್ತದೆ. ಆದರೆ ಕೊಲ್ಯಾಟರಲ್ ಡ್ಯಾಮೇಜ್ ಅನ್ನೋ ರೀತಿಯಲ್ಲಿ ಆ ಯುದ್ಧದಲ್ಲಿ ತನ್ನ 21,000 ಮಕ್ಕಳಲ್ಲಿ ಕೇವಲ 3 ಜನ ಮಕ್ಕಳು ಉಳಿತಾರೆ. ಉಳಿದವರೆಲ್ಲರೂ ಆ ಒಂದು ದುಂದು ಎನ್ನುವಂತಹ ರಾಕ್ಷಸನ ಮುಖದಿಂದ ಬರುವಂತಹ ಅಗ್ನಿಯಲ್ಲಿ ಸುಟ್ಟು ಹೋಗ್ತಾರೆ. ಆ ಉಳಿದಂಥವರು 3 ಜನ ದೃಢಾಶ್ವ, ಕಪಿಲಾಶ್ವ, ಭದ್ರಾಶ್ವ ಅನ್ನುವಂಥವನು. ಆ ದೃಢಾಶ್ವನ ಹಿರಿಯನು, ಅವನಿಗೆ ಹರ್ಯಶ್ವ ಎನ್ನುವಂತಹ ಒಬ್ಬ ಮಗ ಇರ್ತಾನೆ. ಆ ಹರ್ಯಶ್ವನಿಗೆ ನಿಕುಂಭ ಎನ್ನುವಂಥವನು, ನಿಕುಂಭನಿಗೆ ಬರಹಣಾಶ್ವ ಎನ್ನುವಂಥವನು, ಬರಹಣಾಶ್ವನಿಗೆ ಕೃಶಾಶ್ವ ಅನ್ನುವಂಥವನು, ಕೃಶಾಶ್ವನ ಮಗ ಸೇನಜಿತ್ತು, ಸೇನಜಿತ್ತಿಗೆ ಮಗ ಯುವನಾಶ್ವ 2, ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ 2ನೇ ಯುವನಾಶ್ವ. ಆ ಯುವನಾಶ್ವನಿಗೆ ಬಹಳ ವರ್ಷಗಳ ಕಾಲ ಸಂತಾನ ಆಗಿರುವುದಿಲ್ಲ. ಆದ್ರಿಂದ ಅವನು ಅತ್ಯಂತ ದುಃಖಿತನಾಗಿ ತನ್ನ ಪತ್ನಿಯರ ಜೊತೆಗೆ ಕಾಡಿಗೆ ಹೋಗ್ತಾನೆ. ಅಲ್ಲಿ ಕಾಡಿನಲ್ಲಿದ್ದು ಶಾಂತ ಮನಸ್ಕರಾಗಿ ಋಷಿ ಮುನಿಗಳ ಸೇವೆಯನ್ನ ಮಾಡ್ತಾ ಕಾಲ ಕಳೀತಾ ಇರ್ತಾನೆ. ಯಾವ ಋಷಿಯ ಪ್ರಭಾವದಿಂದ, ಯಾವ ಋಷಿಯ ಆಶೀರ್ವಚನದಿಂದ ನಮಗೆ ಸಂತಾನ ಉಂಟಾಗಬಹುದು ಎನ್ನೋ ರೀತಿಯಲ್ಲಿ ಎಲ್ಲಾ ರೀತಿಯ ಋಷಿಗಳಿಗೆ, ಮುನಿಗಳಿಗೆ ಸೇವೆಯನ್ನು ಮಾಡಿಕೊಂಡು ಕಾಲ ಕಳೀತಾ ಇರ್ತಾನೆ. ಆಗ ಇವನ ಸೇವೆಗೆ ಮೆಚ್ಚಿ ಅಲ್ಲಿರುವಂತಹ ಋಷಿಗಳೆಲ್ಲರೂ ಸೇರಿಬಿಟ್ಟು, ನಿನ್ನ ಸಂತಾನಕ್ಕೋಸ್ಕರವಾಗಿ ನಾವು ಒಂದು ಯಜ್ಞವನ್ನ ಮಾಡ್ಲಿಕ್ಕೆ ನಿಶ್ಚಯ ಮಾಡಿದ್ದೇವೆ ಅಂತ ಹೇಳಿದಾಗ ಅವನು ಬಹಳ ಸಂತೋಷವಾಗ್ತಾನೆ. ಯಜ್ಞಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಯನ್ನು ಮಾಡಿಕೊಂಡು ಯಜ್ಞ ಬಹಳ ಅದ್ಧೂರಿಯಿಂದ ಪ್ರಾರಂಭವಾಗ್ತದೆ. ದಿನದಿನಕ್ಕೆ ಆಯಾ ದಿನಕ್ಕೆ ಮಾಡಬೇಕಾಗಿರುವಂತಹ ಎಲ್ಲಾ ರೀತಿಯ ವಿಧಿ ವಿಧಾನಗಳನ್ನ ಚಾಚು ತಪ್ಪದೆ ನಡೀತಾ ಇರ್ತದೆ. ನಾಳೆ ದಿವಸ ಪ್ರಧಾನ ಹೋಮ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಾಳೆಗೆ ಬೇಕಾಗಿರುವಂತಹ ಎಲ್ಲಾ ಹೋಮದ ತಯಾರಿ ದ್ರವ್ಯಗಳು, ಸಾಮಗ್ರಿ ಎಲ್ಲವೂ ಸಿದ್ಧ ಮಾಡಿಕೊಂಡು ಎಲ್ಲರೂ ಮಲಗಿರ್ತಾರೆ. ನಾಳೆ ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಪ್ರಧಾನ ಆಹುತಿ ಬೀಳಬೇಕು ಅಂತ. ಆದ್ರೆ ದೈವ ಸಂಕಲ್ಪ ಹೇಗಿರುತ್ತೆ, ರಾತ್ರಿ ಹೊತ್ತು ಈ ಯುವನಾಶ್ವನಿಗೆ ಬಹಳ ಬಾಯಾರಿಕೆ ಆಗುತ್ತೆ. ಎಲ್ಲಿ ನೋಡಿದ್ರು ಅವನಿಗೆ ಆ ಯಜ್ಞಶಾಲೆ ದೀಕ್ಷಿತನಾಗಿರುವುದರಿಂದ ಯಜ್ಞಶಾಲೆ ಬಿಟ್ಟು ಹೊರಗಡೆ ಹೋಗೋ ಹಾಗಿರುವುದಿಲ್ಲ. ಅಲ್ಲಿ ಅವನಿಗೆ ಕುಡಿಯೋದಕ್ಕೆ ಅಂತ ನೀರು ಯಾವುದೂ ಸಿಗೋದಿಲ್ಲ. ನೋಡ್ತಾನೆ, ಯಜ್ಞಕುಂಡದ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಣುತ್ತೆ. ಆ ನೀರನ್ನ ಬಹಳ ಬಾಯಾರಿಕೆ ಆಗಿರೋದ್ರಿಂದ ಅದು ನೀರು ಏನು, ಯಾವುದು, ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿ ಏನು ಯೋಚನೆ ಮಾಡದೇನೆ ಅದನ್ನು ಕುಡಿದು ಬಿಡ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಆ ಎಲ್ಲ ಋಷಿಮುನಿಗಳು ನೋಡ್ತಾರೆ, ಯಜ್ಞದ ಹವನ ಕುಂಡದ ಪಕ್ಕದಲ್ಲಿ ನಾವು ನಾಳೆಗೋಸ್ಕರ ಅಂದ್ರೆ ಇವತ್ತಿಗೆ ಪ್ರಧಾನ ಹೋಮಕ್ಕೋಸ್ಕರ ಬೇಕಾಗಿರುವಂತಹ ಪುಂಸವನದಿಂದ ಸಂಸ್ಕೃತಗೊಂಡಂತಹ ನೀರನ್ನ ಇಟ್ಟಿದ್ವಿ, ಅದೆಲ್ಲಿ ಹೋಯ್ತು ಅಂತ ಕೇಳಿದಾಗ ಎಲ್ಲರ ಜೊತೆಗೆ ಚರ್ಚೆ ಮಾಡಿದಾಗ ರಾಜ ಹೇಳ್ತಾನೆ, ಅದನ್ನ ನಂಗೆ ರಾತ್ರಿ ನೀರಡಿಕೆ ಆಗಿತ್ತು, ನಾನು ಅದನ್ನ ಕುಡ್ದೆ ಅಂತ. ಅವರು ಋಷಿ ಮುನಿಗಳೆಲ್ಲ ಬಹಳ ಅವಾಕ್ಕಾಗ್ತಾರೆ. ಆ ಪುಂಸವನ ಆಗಿರುವಂತಹ ನೀರನ್ನ
ಪ್ರಧಾನಾಹುತಿ ನಂತರದಲ್ಲಿ ಆ ಪ್ರಧಾನಾಹುತಿ ಹಾಕುವಾಗ ಬಿದ್ದಿರುವಂತಹ ಆಜ್ಯದ ಒಂದೆರಡು ಹನಿ ದ್ರವ್ಯ ಅದು ಈ ನೀರಲ್ಲಿ ಬೀಳಬೇಕು. ಆ ನೀರನ್ನ ಇವನ ಪತ್ನಿಗೆ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಅದಕ್ಕೆ ಅಭಿಮಂತ್ರಣ ಇತ್ಯಾದಿಗಳನ್ನು ಮಾಡಿ ಇಟ್ಟಿರ್ತಾರೆ. ಆ ನೀರಿನಿಂದ ಆ ಪತ್ನಿ ಗರ್ಭಿಣಿ ಆಗಬಹುದು ಅನ್ನುವಂತಹದ್ದು ಆಗಬೇಕು ಅನ್ನುವಂತಹದ್ದು ವಿಧಾನವಾಗಿರುತ್ತೆ. ಆದರೆ ಆ ನೀರು ಆ ರಾಜನೇ ಯುವನಾಶ್ವನೇ ಕುಡಿದಿರುವುದರಿಂದ ಎಲ್ಲರೂ ಗಾಬರಿಯಾಗಿ ಭಗವಂತನ ಲೀಲೆ ಹೇಗಿರುತ್ತೋ ಏನೋ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಅಹೋ ದೈವ ಬಲಂ ಬಲಂ ಎನ್ನುವಂತಹ ಉದ್ಗಾರವನ್ನು ಹೇಳ್ತಾರೆ. ನಂತರ ಆ ಯಜ್ಞದ ಪ್ರಭಾವವಾಗಿ ಆ ಋಷಿಮುನಿಗಳ ತಪಶ್ಚರ್ಯದ ಪ್ರಭಾವವಾಗಿ ಆ ನೀರನ್ನು ಕುಡಿದಿರುವುದರಿಂದ ಯುವನಾಶ್ವನೇ ಗರ್ಭವನ್ನು ಧರಿಸ್ತಾನೆ. ಅವನ ಹೊಟ್ಟೆಯ ದಕ್ಷಿಣ ಭಾಗದಿಂದ ಸೀಳಿ ಬಿಟ್ಟು ಒಂದು ಗಂಡು ಸಂತಾನೋತ್ಪತ್ತಿ ಆಗುತ್ತೆ. ಅದು ಎಲ್ಲಾ ಚಕ್ರವರ್ತಿ ಲಕ್ಷಣಗಳಿಂದ ಕೂಡಿರುವಂತಹದ್ದಾಗಿರುತ್ತೆ. ಆದರೆ ಅವನು ಪುರುಷನಿಂದ ಹೀಗೆ ಚಮತ್ಕಾರ ರೂಪದಲ್ಲಿ ಹುಟ್ಟಿರುವುದರಿಂದ ಅದು ಹುಟ್ಟಿದ ತಕ್ಷಣ ಶಿಶು ಆಹಾರಕ್ಕೋಸ್ಕರವಾಗಿ ಅಳ್ತಾ ಇರ್ತದೆ. ಆವಾಗ ಋಷಿಮುನಿಗಳು ಕೇಳ್ತಾರೆ, ಕಂ ಧಾಸ್ಯತಿ ಕುಮಾರೋಯಂ ಸ್ತನ್ಯಂ ರೋರೂಯತೆ ಭೃಶಂ. ಅಳ್ತಾ ಇರುವಂತಹ ಈ ಶಿಶುವಿಗೆ ಯಾರು ಸ್ತನ್ಯಪಾನ ಮಾಡೋದಕ್ಕೆ ಧರಿಸ್ಕೊಳ್ತಾರೆ, ಅಂದ್ರೆ ಯಾರು ಸ್ತನ್ಯಪಾನ ಮಾಡುವ ಜವಾಬ್ದಾರಿ ತಗೊಳ್ತಾರೆ ಇದರದ್ದು ಅಂತ ಕೇಳಿದಾಗ ಹೇಗೆ ಸಾಧ್ಯವಾಗುತ್ತೆ? ಬೇರೆ ಯಾರು ತಯಾರಾಗೋದಿಲ್ಲ ಅಲ್ಲಿ. ಅದೇ ಸಂದರ್ಭದಲ್ಲಿ ಇಂದ್ರನು ಅಲ್ಲಿಗೆ ಬರ್ತಾನೆ. ಇಂದ್ರನು ಬಂದು ಅವನು ಹೇಳ್ತಾನೆ, ಮಾಂ ಧಾತ ಅಂತ, ನಾನೇ ಈ ಮಗುವನ್ನ ಈ ಶಿಶುವನ್ನ ನನ್ನ ಕೈಯಲ್ಲಿ ಕೊಡಿ, ನಾನು ಅವನಿಗೆ ನನ್ನ ಅಮೃತ ರೂಪವಾಗಿರುವಂತಹ ಈ ನನ್ನ ಶರೀರದಿಂದಲೇನೆ ಅಮೃತವನ್ನ ನಾನು ಅವನಿಗೆ ಕುಡಿಸ್ತೇನೆ ಅಂತ ಹೇಳಿ ತನ್ನ ಬಲಗೈಯ ತೋರು ಬೆರಳನ್ನ ಆ ಶಿಶುವಿನ ತುಟಿಯಲ್ಲಿ ಬಾಯಿಯಲ್ಲಿ ಇಡ್ತಾನೆ. ಆ ಮೂಲಕವಾಗಿ ಅವನು ವತ್ಸ ಮಾರೋದೀಹಿ, ಮಗುವೆ ಅಳಬೇಡ ಅಂತ ಹೇಳ್ಬಿಟ್ಟು ತನ್ನ ತೋರು ಬೆರಳುಗಳ ಮೂಲಕ ಆ ಶಿಶುವಿಗೆ, ಈಗ ತಾನೇ ಜನಿಸಿರುವಂತಹ ಶಿಶುವಿಗೆ ಅಮೃತಪಾನವನ್ನು ಮಾಡಿಸ್ತಾನೆ. ಹೀಗೆ ಹುಟ್ಟಿನಿಂದಲೇನೆ ಬಹಳ ಜ್ಞಾನಿಗಳು ತಪಸ್ವಿಗಳಾಗಿರುವಂತಹ ಋಷಿ ಮುನಿಗಳ ಎಲ್ಲ ತಪಶ್ಚರ್ಯವನ್ನ ಎರಕ ಹೊಯ್ದು ಮಾಡಿರುವಂತಹ ಒಂದು ಯಜ್ಞ. ಆ ಯಜ್ಞದ ಫಲವಾಗಿ ಪುರುಷನು ಸ್ವೀಕರಿಸಿದರೂ ಕೂಡ ಆ ಯಜ್ಞ ನಿಷ್ಫಲವಾಗದೆ ಆ ಪುಂಸವನ ಮಂತ್ರದಿಂದ ಅಭಿಮಂತ್ರಣಗೊಂಡಂತಹ ಆ ನೀರು ಫಲಕಾರಿಯಾಗಿ ಪುರುಷನ ಉದರದಲ್ಲಿಯೇನೆ ಗರ್ಭಧಾರಣೆಯಾಗಿ ಆ ಪುರುಷನ ಬಲಭಾಗದ ಹೊಟ್ಟೆಯನ್ನು ಸೀಳಿ ಹೊರಬಂದು ಶಿಶು ಚಕ್ರವರ್ತಿ ಲಕ್ಷಣ ಉಳ್ಳಂತಹ ಶಿಶು, ಗಂಡು ಶಿಶು ಹುಟ್ಟಿ ಸಾಕ್ಷಾತ್ ಇಂದ್ರನೇ ಅವನಿಗೆ ಅಮೃತಪಾನವನ್ನು ಮಾಡುವಂತವನಾಗ್ತಾನೆ. ಅವನು ಋಷಿಗಳು ಕೇಳ್ತಾರಲ್ಲ, ಯಾರು ಈ ಮಗುವಿಗೆ ಸ್ತನ್ಯಪಾನ ಮಾಡೋದಕ್ಕೆ ಧರಿಸ್ಕೊಳ್ತೀರಿ ಅಂತ ಕೇಳಿದಾಗ ಇಂದ್ರನು ಹೇಳ್ತಾನೆ, ಮಾಂ ಧಾತ, ನಾನ್ ಧರಿಸ್ಕೊಳ್ತೇನೆ ಅಂತೇಳಿ. ಆದ್ರಿಂದ ಅವನಿಗೆ ಮಾಂಧಾತ ಅನ್ನುವಂತಹ ಹೆಸರು ಬರ್ತದೆ. ಇವನೇ ಮುಂದೆ ಮಾಂಧಾತನಾಗಿ ಸಪ್ತದ್ವೀಪಗಳಿಂದಲೂ ಕೂಡಿರುವಂತಹ ಇಡೀ ಭೂಮಂಡಲಕ್ಕೆ ಏಕಚಕ್ರಾಧಿಪತಿಯಾಗಿ ರಾಜನಾಗ್ತಾನೆ. ಅತ್ಯಂತ ತೇಜಸ್ಸಿನಿಂದ ಕೂಡಿರುವಂಥವನು, ಸಂಪದ್ಭರಿತನಾಗಿರುವಂಥವನು, ಇಡೀ ಭೂಮಂಡಲದಲ್ಲಿಯೇನೆ ತನ್ನ ಆಧಿಪತ್ಯವನ್ನ ಸ್ಥಾಪನೆ ಮಾಡಿರುವಂಥವನು, ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡ್ತಾ 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 ಅವನು ಈ ಯಜ್ಞ ಸಂಪೂರ್ಣವಾಗಿ ಇರುವಂತಹ ವಿಷ್ಣುವೇ ಆಗಿದ್ದಾನೆ. ಯಜ್ಞೋ ವೈ ವಿಷ್ಣು ಅಂತ ಹೇಳ್ತಾ ಯಜ್ಞ ಮಾಡ್ತಾ ಮಾಡ್ತಾ ಯಜ್ಞದ ಮಂತ್ರಾರ್ಥಗಳನ್ನ ಗಮನಿಸಿಟ್ಟು ಕೇಳ್ತಾ ಕೇಳ್ತಾ ಅದರ ಅರ್ಥವನ್ನ ಗ್ರಹಿಸ್ತಾ ಅವನು ಈ ಯಜ್ಞವೂ ಭಗವಂತನು, ಯಜ್ಞ ಸಾಮಗ್ರಿಯೂ ಭಗವಂತನು, ಮಂತ್ರಗಳೂ ಭಗವಂತನೇ, ವಿಧಾನಗಳೂ ಭಗವಂತನೇ, ಈ ಮಾಡ್ತಾ ಇರುವಂತಹ ಪುರೋಹಿತರು ಅದರೂ ಭಗವಂತನೇ, ಯಜಮಾನನೂ ಭಗವಂತನೇ, ಇಲ್ಲಿ ಬಳಸಿರುವಂತಹ ಎಲ್ಲಾ ದ್ರವ್ಯಗಳು ಭಗವಂತನೇ. ಅಷ್ಟೇ ಅಲ್ಲ, ಈ ಭೂಮಿಯಲ್ಲಿ ಕಾಣ್ತಾ ಇರುವಂತಹ ಎಲ್ಲಾ ವಸ್ತುಗಳು, ಅಣುರೇಣು ತೃಣಕಾಷ್ಟ, ಈ ಎಲ್ಲವೂ ಭಗವಂತನೇ ಎನ್ನುವಂತಹ ಏಕಾತ್ಮ ಭಾವಕ್ಕೆ, ಅಂದ್ರೆ ಇಡೀ ಜಗತ್ತೆಲ್ಲವೂ ಸಾಕ್ಷಾತ್ ಪರಬ್ರಹ್ಮ ವಸ್ತುವೇ ಎನ್ನುವಂತಹ ವೇದಾಂತದ ಅತ್ಯುನ್ನತ ಮಟ್ಟದ ಜ್ಞಾನಕ್ಕೆ ಅವನು ತಿಳಿದುಕೊಳ್ಳುವಂಥವನಾಗ್ತಾನೆ, ಆ ಮಟ್ಟಕ್ಕೆ ಇರುವಂಥವನಾಗ್ತಾನೆ. ಹೀಗೆ ಆ ಮಾಂಧಾತನು ಇಂತಹ ಜ್ಞಾನಿಯಾಗಿದ್ದು ಶಶಬಿಂದು ಎನ್ನುವಂತಹ ಒಬ್ಬ ರಾಜನ ಮಗಳಾಗಿರುವಂತಹ ಬಿಂದುಮತಿ ಎನ್ನುವಂಥವಳನ್ನ ಮದುವೆ ಆಗ್ತಾನೆ. ಆ ಬಿಂದುಮತಿ ಗರ್ಭದಲ್ಲಿ ಪುರುಕುತ್ಸ, ಅಂಬರೀಷ ಮತ್ತು
ಮುಚುಕುಂದ ಅಂತ. ಅಂಬರೀಷ ಅಂದ್ರೆ ಈ ಹಿಂದೆ ಆಗಿರುವಂತಹ ಅಂಬರೀಷ ಅಲ್ಲ, ಇವನು ಬೇರೆ. ಆದರೆ ಪ್ರಸಿದ್ಧವಾಗಿರುವಂತಹ ಮುಚುಕುಂದ ಅನ್ನುವಂತಹದ್ದು ಶ್ರೀ ಕೃಷ್ಣಾವತಾರದ ಕಥೆಯಲ್ಲಿ ಏನ್ ಬರುತ್ತೆ, ಆ ಮುಚುಕುಂದ ಋಷಿಯೇನೆ. ಆ ಮುಚುಕುಂದ ಎನ್ನುವಂತಹ 3 ಜನ ಅವನಿಗೆ ಮಕ್ಕಳು, ಜೊತೆಗೆ 50 ಜನ ಪುತ್ರಿಯರು. ಆ 50 ಜನ ಪುತ್ರಿಯರನ್ನ ಒಬ್ಬನೇ ಋಷಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆ ಋಷಿಯೇ ಸೌಭರಿ. ಈ ಸೌಭರಿ ಋಷಿಯ ಕಥೆ ಬಹಳ ಆಸಕ್ತಿಕರವಾಗಿರುವಂತಹದ್ದು, ನಮ್ಮ ಜೀವನಕ್ಕೆ ಬಹಳ ದೊಡ್ಡ ಪಾಠ ಕಲಿಸುವಂತಹದ್ದು ಆ ಕಥೆ. ಸೌಭರಿ ಎನ್ನುವಂತಹ ಒಬ್ಬ ಋಷಿ, ಅವನು ಯಮುನಾ ನದಿ ತೀರದಲ್ಲಿ ಜಲಸ್ತಂಭ ವಿದ್ಯೆಯನ್ನ ಕಲಿತು ನೀರಿನ ಒಳಗಡೆ ಕುಳಿತುಕೊಂಡ್ಬಿಟ್ಟು ತಪಶ್ಚರ್ಯ ಮಾಡ್ತಾ ಇರ್ತಾನೆ. ತಪಶ್ಚರ್ಯ ಅನೇಕ ವರ್ಷಗಳಿಂದ ಅಲ್ಲಿ ಕೂತಿರ್ತಾನೆ, ತಪಶ್ಚರ್ಯ ಮಾಡ್ತಾ ಇರ್ತಾನೆ. ತಪಶ್ಚರ್ಯ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಯಾವುದೋ ಸಂದರ್ಭದಲ್ಲಿ ಒಂದು ಕ್ಷಣ ಅವನ ಕಣ್ಣು ತೆಗೆದಾಗ ಅವನ ಕಣ್ಣು ಎದುರುಗಡೆ ಒಂದು ಮೀನು ತನ್ನ ಎಲ್ಲಾ ಮಕ್ಕಳ ಜೊತೆಗೆ ಸಂಸಾರ ಮಾಡ್ತಾ ಇರೋದು, ಮಕ್ಕಳ ಜೊತೆಗೆ ಖುಷಿ ಖುಷಿಯಾಗಿರೋದು ಅದನ್ನು ಗಮನಿಸ್ತಾನೆ. ಗಮನಿಸಿದೆ ಆಮೇಲೆ ಹೇಳ್ತಾನೆ, ಆಹಾ, ಸಂಸಾರದಲ್ಲಿ ಅದೆಷ್ಟು ಸುಖವಾಗಿದೆ ಅನ್ನೋದು ಅವನ ಮನಸ್ಸಿನಲ್ಲಿ ಬರುತ್ತೆ. ಆ ಮೀನಿನ ಸಂಸಾರ ಸುಖವನ್ನು ನೋಡಿದ ತಕ್ಷಣ ಇವನಿಗೂ ಆ ಆಸೆ ಉಂಟಾಗಿ ಧ್ಯಾನ ಭಂಗವಾಗುತ್ತೆ. ಅವನು ನೀರಿನಿಂದ ಮೇಲೆದ್ದು ಬರ್ತಾನೆ. ಈಗಾಗಲೇ ಅವನು ಬಹಳ ದೊಡ್ಡ ಋಷಿ, ಸಿಕ್ಕಾಪಟ್ಟೆ ವಯಸ್ಸು ಆಗಿರುತ್ತೆ, ನೀರಿನಲ್ಲಿ ಕುಳಿತುಕೊಂಡೇನೆ ಎಷ್ಟೋ ವರ್ಷಗಳು ಆಗಿರುತ್ತೆ. ಮುಪ್ಪಾನುವಪ್ಪ ವಯಸ್ಸಿನಲ್ಲಿ ಇದ್ರೂ ಕೂಡ ಆ ಋಷಿ ಆ ಸಂಸಾರದ ಆಸೆ ಅವನ ಮನಸ್ಸಿಗೆ ಬಂದಾಗ ನೀರಿನಿಂದ ಮೇಲೆದ್ದವನೇ ಹೋಗಿ ನೇರವಾಗಿ ಈ ಮಾಂಧಾತ ರಾಜನ ಹತ್ರ ಹೋಗ್ತಾನೆ. ಮಾಂಧಾತ ರಾಜನ ಹತ್ರ ಹೋಗಿ, ಓಹೋ, ಸೌಭರಿ ಋಷಿ ಬಂದಿದ್ದಾರೆ ಅಂದ ತಕ್ಷಣ ಅವನು ಸ್ವತಃ ರಾಜನು ತನ್ನ ಸಿಂಹಾಸನದಿಂದ ಕೆಳಗಿಳಿದು ಈ ಸೌಭರಿ ಋಷಿಯನ್ನ ಕೈ ಹಿಡಿದು ಕರೆದುಕೊಂಡು ತನ್ನ ಆಸನದ ಮೇಲೆ ಕುಳ್ಳರಿಸಿ ಅವನಿಗೆ ಪಾದ್ಯ ಅಂದ್ರೆ ಕಾಲು ತೊಳೆಯೋದು, ಅರ್ಘ್ಯ ಕೈ ತೊಳೆಯೋದು, ಆಮೇಲೆ ಆಚಮನೀಯ ಕುಡಿಯೋದಕ್ಕೆ ನೀರು ಇತ್ಯಾದಿಗಳನ್ನು ಕೊಟ್ಟು ಎಲ್ಲಾ ರೀತಿಯ ಯೋಗ್ಯವಾದ ಉಪಚಾರಗಳ ಮೂಲಕ ಅವರನ್ನ ಸಂತೈಸಿ, ಗುರುಗಳೇ, ತಾವು ಈ ಕಡೆ ದಯಮಾಡಿಸಿರುವಂತಹ ಕಾರಣ ಏನು, ಉದ್ದೇಶ ಏನು, ನನ್ನಿಂದ ಏನ್ ಸೇವೆ ಆಗಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಾನೆ. ಕೇಳಿದ ತಕ್ಷಣ ಮಹಾಜ್ಞಾನಿ ಇರ್ತಾನೆ ಸೌಭರಿ ಋಷಿ, ಮಂತ್ರದ್ರಷ್ಟ. ಋಗ್ವೇದದ 8ನೇ ಮಂಡಲದಲ್ಲಿ ಈ ಸೌಭರಿ ಋಷಿ ಮಂತ್ರಗಳು ಬರ್ತವೆ. ಅಂದ್ರೆ ಮಂತ್ರದ್ರಷ್ಟಾರ ಋಷಿ ಸೌಭರಿ, ಅಂದ್ರೆ ಕಡಿಮೆ ಏನಲ್ಲ, ಬಹಳ ಎತ್ತರ ಮಟ್ಟದ ಋಷಿ. ಅಂತಹ ಪರಮಜ್ಞಾನಿ ನಮ್ಮ ರಾಜ್ಯಕ್ಕೆ, ನನ್ನ ಆಸ್ಥಾನಕ್ಕೆ ಬಂದಿದ್ದಾನೆ ಅಂದ್ರೆ ನನ್ನ ದೈವ ಇವತ್ತಿಗೆ ಬಹಳ ಪುಣ್ಯಕರವಾಗಿದೆ ಅನ್ನೋದ ಗ್ರಹಿಸಿ ಅವನಿಗೆ ಪಾದ್ಯಾರ್ಘ್ಯಗಳಿಂದ ಆಚಮನೀಯಗಳಿಂದ ಉಪಚಾರಗಳನ್ನ ಮಾಡಿ ಏನಾಗ್ಬೇಕು ನನ್ನಿಂದ ಅಂತ ಆಜ್ಞೆ ಕೊಡಿ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಓಹೋ, ನನಗೆ ನಿನಗೆ 50 ಜನ ಮಕ್ಕಳಿದ್ದಾರೆ, ಹುಡುಗಿಯರಿದ್ದಾರೆ, ಅವರಲ್ಲಿ ಯಾರಾದ್ರೂ ಒಬ್ರನ್ನ ಕೊಟ್ಟು ಮದುವೆ ಮಾಡು, ನನಗೆ ಸಂಸಾರ ಮಾಡಬೇಕು, ಸಂಸಾರ ಹುಡ್ಬೇಕು ಅಂತ ಹೇಳಿ ನನಗೆ ಆಸೆ ಆಗಿದೆ. ಆದ್ರಿಂದ ನಿನ್ನ ಹತ್ರ 50 ಜನ ಕನ್ಯರಿದ್ದಾರೆ, ಯಾರಾದ್ರೂ ಒಬ್ರು ನಂಗೆ ಮದುವೆ ಮಾಡಿಕೊಡು ಅಂತ ಕೇಳ್ತಾರೆ. ಆವಾಗ ಆ ಮಾಂಧಾತ ರಾಜನಿಗೆ ಧರ್ಮ ಸಂಕಟ. ಇವನು ವಯಸ್ಸಾಗಿದೆ, ಚರ್ಮವೆಲ್ಲ ಜೋತ್ ಹೋಗಿದೆ, ಜೋಲ್ ಬೀಳ್ತಾ ಇದೆ, ಅನೇಕ ವರ್ಷಗಳಿಂದ ತಪಶ್ಚರ್ಯ ಕುಳಿತಿದ್ದಾನೆ, ಸಿಕ್ಕಾಪಟ್ಟೆ ಗಡ್ಡ ಬೆಳೆದಿದೆ, ಜಟೆ ಬೆಳೆದಿದೆ, ಉಗುರುಗಳು ಬೆಳೆದಿದ್ದಾವೆ. ಯಾವುದೇ ರೀತಿಯಿಂದಲೂ ಅಳಿಯನಾಗುವಂತಹ ಯಾವ ಒಂದು ಗುಣವೂ ಅವನಲ್ಲಿ ಕಾಣೋದಿಲ್ಲ. ಈ ರೀತಿ ಇರುವಂತಹ ನಾನು ಕೋಮಲವಾಗಿ ಬೆಳೆಸಿರುವಂತಹ ನನ್ನ ಮಗಳನ್ನ ಇವನನ್ನ ಹ್ಯಾಕ್ ಕೊಡಬೇಕು ಅಂತ ಯೋಚನೆ ಮಾಡು. ಇಲ್ಲ ಅಂತ ಹೇಳಿದ್ರೆ ಮಹಾಜ್ಞಾನಿ ಪರಮತಪಸ್ವಿ ಋಷಿಗಳು ಮುಂಚೆನೆ ಕೋಪಿಷ್ಠರಾಗಿರ್ತಾರೆ, ಏನಾದ್ರೂ ಶಾಪ ಅದು ಕೊಟ್ಬಿಟ್ರೆ ಹೇಗೆ ಅನ್ನೋ ಒಂದು ಯೋಚನೆನೂ ಬರುತ್ತೆ. ಏನ್ ಮಾಡ್ಬೇಕು ಅಂತ ಹೇಳ್ತಾ ಅವನ ಮಧ್ಯದಲ್ಲಿ ಒಂದು ಉಪಾಯ ತೆಗಿತಾನೆ. ಏನು ಅಂತ ಹೇಳಿದ್ರೆ, ನನಗೇನು ಅಭ್ಯಂತರ ಇಲ್ಲ ಗುರುಗಳೇ, ಆದ್ರೆ ನಾವು ಕ್ಷತ್ರಿಯ ಕುಲದಲ್ಲಿ ಬರುವಂತವ್ರು, ಕ್ಷತ್ರಿಯರಲ್ಲಿ ಮಗಳಿಗೆ ವಿವಾಹ ಸ್ವಯಂವರ ರೂಪದಿಂದ ಮಾಡುವಂತಹದ್ದು ಸಂಪ್ರದಾಯ, ನಿಮಗ್ ಗೊತ್ತೇ ಇದೆ. ಆದ್ರಿಂದ ನನ್ನ ಮಕ್ಕಳಿಗೆ ಎಲ್ರನ್ನೂ ನಿಮ್ಮ ಎದುರುಗಡೆ ನಿಲ್ಲಿಸ್ತೇನೆ, ಯಾರಾದ್ರೂ ಇಷ್ಟಪಟ್ರೆ ನನ್ನ ಮದುವೆ ಮಾಡ್ಕೊಳಕ್ ಅಭ್ಯಂತರ ಇಲ್ಲ. ಅಂದ್ರೆ ಅವನ ಎಣಿಕೆ ಏನಾಗಿರುತ್ತೆ, ಈ ಮುದುಕನನ್ನ ನನ್ನ ಮಕ್ಕಳು ಹೇಗೆ ಇಷ್ಟಪಡ್ತಾರೆ ಅಂತ. ಇಲ್ಲ ಅಂತನೂ ಹೇಳ್ದಾಗ ಆಗ್ಲಿಲ್ಲ, ಕೊಡೋದಿಲ್ಲ ಅಂತನೂ ಹೇಳ್ದಾಗ ಆಗ್ಲಿಲ್ಲ, ಅದರಿಂದಲೂ ತಪ್ಪಿಸ್ಕೊಂಡ. ಇನ್ನು ಮಕ್ಕಳು
ಇವನನ್ನು ಹೇಗೆ ಇಷ್ಟಪಡ್ತಾರೆ ಅನ್ನೋ ಒಂದು ಭರವಸೆ. ಈ ಮನಸ್ಸಿನಲ್ಲಿರುವಂತಹ ಇವನ ಎಣಿಕೆ ಆ ಸೌಭರಿ ಋಷಿ ಗೊತ್ತಾಗುತ್ತೆ. ಓಹೋ, ಇವನು ಹೀಗೆ ಯೋಚನೆ ಹಾಕಿದ್ದಾನೆ, ಮಹಾಜ್ಞಾನಿ ಇರ್ತಾನೆ, ತ್ರಿಕಾಲಜ್ಞಾನಿ ಏನೇ ಅವನು, ಮನಸ್ಸಿನಲ್ಲಿರೋದನ್ನು ತಿಳಿದುಕೊಳ್ಳುವಂಥವನು. ಸರಿ ಅಂತ ಹೇಳ್ಬಿಟ್ಟು ಸ್ವಯಂವರಕ್ಕೆ ಏರ್ಪಾಡು ಮಾಡ್ತಾರೆ. ಆವಾಗ ಮರು ದಿವಸ ನಿರ್ದಿಷ್ಟ ಸಮಯದಲ್ಲಿ ಸ್ವಯಂವರಕ್ಕೆ ಅವನ ಎಲ್ಲಾ ಪುತ್ರಿಯರು 50 ಜನ ವರಮಾಲೆಯನ್ನು ಹಿಡಿದುಕೊಂಡು ಅಲ್ಲಿ ನಿಂತಿರ್ತಾರೆ. ಆವಾಗ ಇವನು ತನ್ನ ತಪಶ್ಚರ್ಯದಿಂದ ತನ್ನ ಎಲ್ಲಾ ತಪಶ್ಚರ್ಯವನ್ನ ಎರಕ ಹೊಯ್ದು ಮನ್ಮಥನಿಗೇನೆ ಮೀರ್ಬೇಕು ಅಂತಹ ಸುಂದರವಾಗಿ, ಯಾವ ಯುವತಿ, ಯಾವುದೇ ಒಬ್ಬ ಯುವತಿ ತನ್ನ ಪುರುಷ ಹೇಗಿರಬೇಕು ಅಂತ ಬಯಸ್ತಾನೆಯೋ ಆ ಎಲ್ಲಾ ಲಕ್ಷಣಗಳಿಂದ ಕೂಡಿರುವಂತಹ ಮನ್ಮಥನನ್ನು ನಾಚಿಸುವಂತಹ ಸೌಂದರ್ಯವನ್ನು ತೆಗೆದುಕೊಂಡು ಆ ಆಸ್ಥಾನಕ್ಕೆ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ಎಲ್ಲಾ ಹುಡುಗಿಯರು, ಅವನ 50 ಜನ ಪುತ್ರಿಯರು, ನಾನು ಇವನನ್ನ ಮದುವೆ ಆಗ್ತೇನೆ, ನಾನು ಇವನನ್ನ ಮದುವೆ ಆಗ್ತೇನೆ ಅಂತ ಹೇಳಿ ಪೈಪೋಟಿ ಮಾಡಿ ತಂದೆಗೆ ಹೇಳ್ತಾರೆ, ಅಪ್ಪ ನನ್ನ ಮದುವೆ ಅಂತ ಆದ್ರೆ ಇವನ್ ಜೊತೆನೆ ಆಗಬೇಕು. ಇವಾಗ ಆ ಮಾಂಧಾತ ಋಷಿ ಹಾಕಿರುವಂತಹ ಒಂದೇನು ಯೋಚನೆ ಇತ್ತಲ್ಲ, ಅದು ಅವನಿಗೆ ಉಲ್ಟಾ ಹೊಡಿತು. ಇವಾಗ 50 ಜನ ಪುತ್ರಿಯರು ನಾನ್ ಮದುವೆ ಆಗ್ತೇನೆ ಅಂತ ಹಠ ಮಾಡ್ತಾ ಇದ್ದಾರೆ. ಅವನ ಎಣಿಕೆ ಏನಾಗಿತ್ತು, ಈ ಮುದುಕನನ್ನು ಯಾರು ಮದುವೆ ಆಗ್ತಾರೆ ಅಂತ. ಆದ್ರೆ ಅವನು ಬಂದಿದ್ದು ಸ್ಫುರದ್ರೂಪಿ ಯುವಕನ ರೂಪದಲ್ಲಿ ಬಂದಿರುವಾಗ ಎಲ್ಲರೂ ಭಕ್ತರು. ಅವನು ಸ್ವಯಂವರ, ಸ್ವಯಂವರ ಏರ್ಪಾಡು ಮಾಡಿದ್ದಾನೆ, ಇವಾಗ ಹಿಂದೇಟ್ ಹಾಕೋ ಹಾಗಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಆ 50 ಜನ ಪುತ್ರಿಯರಿಗೆ ಅವನನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿಬಿಟ್ಟು ಒಂದೇ 3-4 ದಿವಸ ಆತಿಥ್ಯ ಎಲ್ಲ ಮನೆಯಲ್ಲಿ ಇಟ್ಕೊಂಡು ಆಮೇಲೆ ಅವರಿಗೆ ಕಳಿಸ್ಕೊಡ್ತಾರೆ. 4 ದಿವಸ ಆದ್ಮೇಲೆ ಕಳಿಸ್ಕೊಡ್ಬೇಕಲ್ಲ. ಕಳಿಸ್ಕೊಡುವಾಗ ಮಾಂಧಾತ ಮತ್ತು ಅವನ ಪತ್ನಿ ಬಿಂದುಮತಿ ಬಹಳ ದುಃಖಪಟ್ಟು, ಮಕ್ಕಳಿಗೆ ನಾವಿಲ್ಲಿಷ್ಟು ಅಷ್ಟೈಶ್ವರ್ಯಗಳಿಂದ ಸಾಕಿ ಬೆಳೆಸಿದ್ದೇವೆ, ಈಗ ಆ ಋಷಿ ಹತ್ರ ಏನಿದೆ, ಅವನ ಆಶ್ರಮದಲ್ಲಿ ಏನಿರುತ್ತೆ, ಗಡ್ಡೆ ಗೆಣಸುಗಳಿರ್ತದೆ, ಸರಿಯಾಗಿ ಅಡಿಗೆ ಮಾಡೋದಕ್ಕೆ ಪಾತ್ರೆಗಳು ಇರೋದಿಲ್ಲ, ಮಣ್ಣಿನ ಪಾತ್ರೆನಲ್ಲಿ ಬೇಯಿಸ್ತಾರೆ, ಗಡ್ಡೆ ಗೆಣಸುಗಳನ್ನೇ ತಿಂತಾರೆ. ಯಾರಾದ್ರೂ ಬಂದು ಒಂದಿಷ್ಟು ಹಿಟ್ಟು ಕೊಟ್ರೆ ಅದನ್ನ ಗಂಜಿ ಮಾಡ್ಕೊಂಡು ಕುಡಿತಾರೆ, ಇಲ್ಲದೆ ಇದ್ರೆ ಅವ್ರು ಹಾಗೇನೆ ಗಡ್ಡೆ ಗೆಣಸನ್ನು ತಿಂತಾರೆ. ನನ್ನ ಮಕ್ಕಳ ಗತಿನೂ ಹೀಗೆ ಆಯ್ತಲ್ಲ ಅಂತೇಳಿ ಬಹಳ ಬೇಜಾರು ಮಾಡ್ಕೊಂಡು ದುಃಖದಿಂದ ಅವರನ್ನ ಬೀಳಿಕೊಡ್ತಾನೆ. ಆಮೇಲೆ ಹೀಗೆ ಕಾಲದಲ್ಲಿ ಹೋದಾಗ ಸೌಭರಿ ಋಷಿ ಅವರೆಲ್ಲರಿಗೂ ಜೊತೆಗೆ ಸಂಸಾರ ಮಾಡ್ತಾ ಕಾಲ 1 ವರ್ಷ ಕಾಲ ಕಳೆಯುತ್ತೆ. ಆಮೇಲೆ ಒಂದ್ ದಿವಸ ಮಾಂಧಾತ ಮತ್ತು ಬಿಂದುಮತಿ ಆ ಕಡೆ ನಾನು ಬೇಟೆಗೆ ಬಂದಿದ್ದೆ, ಮಕ್ಕಳನ್ನ ನೋಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದಿದ್ದೇನೆ ಅಂತ ಹೇಳಿ ಅವನ ಆಶ್ರಮಕ್ಕೆ ಹೋಗ್ತಾರೆ. ಅವರಿಗೆ ಬಹಳ ಅಂದ್ರೆ ಬಹಳ ಆಶ್ಚರ್ಯ ಕಾದದ್ದು. ಇವನ ಅಂತಃಪುರಕ್ಕೆ, ಇವನ ಅರಮನೆಗೆ 100 ಪಟ್ಟು ಹೆಚ್ಚು ಸಂಪತ್ತು ಸೌಂದರ್ಯದಿಂದ ಕೂಡಿರುವಂತಹ 50 ಅಂತಃಪುರಗಳು, 50 ಅರಮನೆಗಳು. ಆ 50 ಅರಮನೆಗಳನ್ನು ನೋಡ್ಬಿಟ್ಟು ಅವನು ದಂಗಾಗಿ ಹೋಗ್ತಾನೆ. ನಾನು ಆಶ್ರಮಕ್ಕೆ ಬಂದಿದ್ದೀನೋ ಅಥವಾ ಇನ್ನೊಬ್ಬ ಯಾವುದೇ ರಾಜನ ಮನೆಗೆ ಬಂದಿದ್ದೀನೋ ಅಂತ. ಅಲ್ಲಿ ನೋಡಿದಾಗ ಅದೆಲ್ಲ ಆಮೇಲೆ ಅವನಿಗೆ ಗೊತ್ತಾಗ್ತದೆ, ಓಹೋ, ಸೌಭರಿ ಋಷಿಗಳು ಮಹಾ ತಪಸ್ವಿಗಳು, ನನ್ನ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅರಮನೆಯಲ್ಲಿ ಇಟ್ಟಿದ್ದಾನೆ ಅಂತ. ಆಮೇಲೆ ಅಲ್ಲಿ ಒಳಗಡೆ ಹೋಗಿ ಎಲ್ಲ ನೋಡ್ತಾನೆ. ತಾನು ಮಕ್ಕಳಿಗೆ ಎಷ್ಟು ಸೌಲಭ್ಯ ಕೊಡಬಹುದು ಅದರ 10 ಪಟ್ಟು 100 ಪಟ್ಟು ಸೌಲಭ್ಯಗಳು ಎಲ್ಲ ಅಲ್ಲಿ ಇರ್ತವೆ. ಆಮೇಲೆ ಒಬ್ಬೊಬ್ಬರಾಗ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಮಾತಾಡ್ಸ್ಕೊಂಡು ಬರೋದಕ್ಕೆ ಹೋಗ್ತಾರೆ. ಹೇಗಿದ್ದೀಯ ಮಗು, ಹೇಗಿದೆ ನಿನ್ ಗಂಡ, ಚೆನ್ನಾಗಿ ನೋಡ್ಕೊಳ್ತಾ ಅಂತಾನೆ ನಿನಗೆ, ಹಾಗೆ ಹೀಗೆ ಅಂತ. ಅವ್ರು ಎಲ್ಲರೂ ಚೆನ್ನಾಗಿದೆ, ನನ್ಗೇನ್ ಕಡಿಮೆ, ನೀನ್ ಅಲ್ಲಮ್ಮ ತವ್ರ ಮನೆಯಲ್ಲ ಅದಕ್ಕಿಂತ ಹೆಚ್ಚಾಗಿದೆ, ಬಹಳ ಗಂಡ ಪ್ರೀತಿ ಮಾಡ್ತಾನೆ ಎಲ್ಲ ಖುಷಿಯಾಗಿದ್ದೇವೆ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ಕೊನೆ ಒಂದ್ ಮಾತು ಹೇಳ್ತಾರೆ. ನಂಗೆ ಒಂದೇ ಒಂದ್ ಬೇಸರ ಏನು ಅಂತ ಹೇಳಿದ್ರೆ, ನನ್ನ ಯಜಮಾನ್ರು ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ. ಪಾಪ ನನ್ನ ತಂಗಿಯರು ಅವ್ರ ಪತ್ನಿ ಅಲ್ವೇ, ಅಲ್ಲಿಗೆ ಹೋಗೋದೇ ಇಲ್ಲ ಅಂತಾರೆ, ನನ್ನ ಜೊತೆನೇ ಇರ್ತಾರೆ ಯಾವಾಗ್ಲೂ. ಅವ್ರ ಗತಿ ಏನು, ಅವ್ರದೇ ಚಿಂತೆ ಆಗಿದೆ ನನಗೆ ಅಂತ ಒಬ್ಬಳ. ಹೌದಾ, ಸರಿ ನಾನು ಮಾತಾಡ್ತೇನೆ ಅಂತೇಳಿ ಅಲ್ಲಿಂದ ಇನ್ನೊಬ್ಬಳ ಅರಮನೆಗೆ ಹೋಗ್ತಾರೆ. ಅವಳಿಗೆ ಕೇಳ್ತಾರೆ, ಹೇಗಿದ್ದೀಯ ಮಗು ಅಂತ. ಅವಳು ಎಲ್ಲ ಚೆನ್ನಾಗಿದ್ದೀನಿ, ಹಾಗಿದ್ದೀನಿ, ಎಲ್ಲ ಚೆನ್ನಾಗಿ ಹೇಳು. ಕೊನೆಗೆ ಅವಳು ಒಂದೇ ಒಂದು ಬಾಧೆ ಏನು ಅಂದ್ರೆ, ನನ್ನ ಯಜಮಾನ ನನ್ನ ಜೊತೆನೇ ಇರ್ತಾರೆ ಯಾವಾಗ್ಲೂ, ನಮ್ಮ ಅಕ್ಕ ತಂಗಿಯರ ಕಡೆ ಹೋಗೋದೇ ಇಲ್ಲ, ಪಾಪ ಅವ್ರಿಗೆ ಅನ್ಯಾಯ ಅಲ್ವೇ ಅಂತ ಹೇಳಿ ಅವಳು ಹೇಳ. ಹಾಗೇನೆ 50 ಜನ ಇದೇ ಮಾತು ಹೇಳ್ತಾರೆ. ಅಲ್ಲಿಗೆ ಏನಾಯ್ತು, ಆ ಸೌಭರಿ ಋಷಿ ತನ್ನ ತಪಶ್ಚರ್ಯದಿಂದ 50 ರೂಪಗಳನ್ನ ಪಡೆದುಕೊಂಡು ಎಲ್ಲರ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾನೆ. ಜೊತೆಗೆ ತಾನು ತನ್ನ ಆಶ್ರಮದ ಒಂದು ಕಡೆಯಲ್ಲಿ ಗುಡಿಸಲಿನಲ್ಲಿ ತಪಶ್ಚರ್ಯ ನಿರತನಾಗಿಯೂ ಇದ್ದಾನೆ.
ಮುಂಚೆ ರಾಜ ಬಂದಾಗ ಭೇಟಿಯಾಗಿದ್ದು ಈ ತಪಶ್ಚರ್ಯ ನಿರತ ಸೌಭರಿಯನ್ನೇ. ಆಮೇಲೆ ಒಳಗಡೆ ಹೋದಾಗ ಅವನ 50 ರೂಪಗಳನ್ನು ಪಡೆದುಕೊಂಡು 50 ಜನರ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾನೆ. ಇದನ್ನ ನೋಡ್ಬಿಟ್ಟು ಇವನ ತಪಶ್ಚರ್ಯಕ್ಕೆ, ಇವನ ಜ್ಞಾನಕ್ಕೆ ಬಹಳ ಖುಷಿಯಾಗಿ ಸಾಷ್ಟಾಂಗ ನಮಸ್ಕಾರ ಆಗಿ, ನಾನ್ ನಿಮ್ ಬಗ್ಗೆ ತಪ್ಪಾಗಿ ಎಣಿಸಿದ್ದೆ, ಕ್ಷಮಿಸಿ ಅಂತೆಲ್ಲ ಕೇಳ್ಕೊಂಡ್ಬಿಟ್ಟು ಅಲ್ಲಿಂದ ತನ್ನ ಮಕ್ಕಳು ಸುಖವಾಗಿದ್ದಾರೆ ಎನ್ನುವಂತ ರೀತಿಯಲ್ಲಿ ಭರವಸೆಯನ್ನು ಹೊಂದಿ ವಾಪಸ್ ಹೋಗ್ತಾನೆ. ಹೀಗೆ ಕಾಲಕ್ರಮೇಣ ಇವನು ಸೌಭರಿ ಋಷಿ 50 ರೂಪಗಳಲ್ಲಿ ಸಂಸಾರ ಮಾಡ್ತಾ ಮಾಡ್ತಾ ಕಾಲ ಬಂದು ಹೋದಾಗ, ಆವಾಗ ಅವನಿಗೆ ಒಂದ್ ದಿವಸ ಧ್ಯಾನಕ್ಕೆ ಕುಳಿತಿರ್ತಾನೆ. ಯಾಕೋ ಧ್ಯಾನ ಸಿಗೋದೇ ಇಲ್ಲ. ಏನಿದು ಅಂತ ಹೇಳಿ ಯೋಚನೆ ಮಾಡಿದಾಗ, ತನ್ನ ಹಿಂದಿನ ಯಮುನಾ ನದಿ ತೀರದಲ್ಲಿ ಮುಳುಗಿದಾಗ ಏನು ಮೀನಿನ ಸಂಸಾರವನ್ನು ನೋಡಿರ್ತಾನೆಯೋ, ಅಲ್ಲಿಂದ ಇಲ್ಲಿವರೆಗೆ ಏನೇನಾಯ್ತು ನನ್ನ ಜೀವನದಲ್ಲಿ ಅಂತೆಲ್ಲ ನೋಡ್ಕೊಂಡು ಬಂದಾಗ, ಎಂತಹ ನಾನು ಯೋಗಿಯಾಗಿ ಜ್ಞಾನಿಯಾಗಿದ್ದಂಥವನು ಆ ಒಂದು ಸಣ್ಣ ಸಂಸಾರದ ದೃಶ್ಯದಿಂದ ನಾನು ಮರಳಿ ಸಂಸಾರಕ್ಕೆ ಪಡೆದುಕೊಂಡು ಒಂದಲ್ಲ 50 ಶರೀರವನ್ನ ಪಡೆದುಕೊಂಡ್ರೂ ಕೂಡ ಆ ಸಂಸಾರ ಸುಖ ನನ್ನನ್ನು ತೃಪ್ತಿ ಪಡಿಸಲಿಲ್ವಲ್ಲ ಅನ್ನೋದಕ್ಕೆ ಬರ್ತಾನೆ. ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನ ಸಚ್ಚರಿತವ್ರತಸ್ಯ ಅಂತರ್ಜಲೆ ವಾದಿಚರ ಪ್ರಸಂಗಾತ್ ಪ್ರಚ್ಚಾವಿತಂ ಬ್ರಹ್ಮಚಿರಂ ಧೃತಂ ಯತ್. ಹೇಳ್ತಾನೆ, ಅಹೋ ನನ್ನ ವಿನಾಶದ ಕಥೆ ಕೇಳ್ರಿ ಕಣಯ್ಯ. ನಾನು ಬಹಳ ಸಚ್ಚಾರಿತ್ರ್ಯವುಳ್ಳಂಥವನು, ತಪಶ್ಚರ್ಯ ಆಗಿರುವಂಥವನು, ತಪಸ್ವಿ ನಾನು. ಆದ್ರೂ ಆ ನೀರಿನ ಒಳಗಡೆ ಆ ಮೀನಿನ ಸಂಸಾರವನ್ನು ನೋಡಿ ಆ ಘಟನೆಯಿಂದ ನಾನು ಬ್ರಹ್ಮೀ ಭಾವದಲ್ಲಿ ಇರಬಲ್ಲವನು, ಇರಬೇಕಾಗಿರುವಂಥವನು, ಈ ಕೆಳಗಡೆ ಆ ಬ್ರಹ್ಮ ತೇಜಸ್ಸೆಲ್ಲವನ್ನ ಕಳೆದುಕೊಂಡ್ಬಿಟ್ಟು ಈಗ ಸಾಧಾರಣ ಗೃಹಸ್ಥರಾಗಿ ಬಿದ್ದಿದ್ದೇನಲ್ಲ, ಇದು ನನ್ನ ವಿನಾಶ ಅಲ್ಲದೆ ಮತ್ತೇನು ಅಂತ ಆದ್ರಿಂದ ಅವನು ಈ ತನ್ನ ಜೀವನದ ಹಿಂದೆ ಎಲ್ಲ ಸಿಂಹಾವಲೋಕನ ರೂಪದಿಂದ ಎಲ್ಲ ನೋಡ್ಕೊಂಡ್ಬಿಟ್ಟು ಪಾಠ ಕಲಿತಾರೆ. ಆ ಪಾಠ ಈ ಶ್ಲೋಕದಲ್ಲಿದೆ. ಇದು ಎಲ್ಲರಿಗೂ ಒಂದು ರೀತಿಯ ಪಾಠ ಅನ್ನೋ ತರ ಇದೆ ಶ್ಲೋಕ. ಏನದು? ಸಂಗಂ ತ್ಯಜೇತ ಮಿಥುನೌ ವ್ರತಿನಾಂ ಮುಮುಕ್ಷು ಸರ್ವಾತ್ಮನಾನ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚರನ್ ರಹಸ್ಯ ಚಿತ್ತ ಮನಂತ ಈಶೆ ಯುಂಜೇತ ತದ್ವ್ರತಿಷು ಸಾಧುಷು ಚೇತ್ ಪ್ರಸಂಗ. ಏನ್ ಹೇಳ್ತಾನೆ? ಮುಮುಕ್ಷು, ಯಾರು ಮೋಕ್ಷವನ್ನು ಬಯಸಿದ್ದಾರೆಯೋ ಅವರು ಮಿಥುನ ವ್ರತಿನಾಂ ಸಂಗಂ ತ್ಯಜೇತ, ಗೃಹಸ್ಥರ ಸಂಘ ಇಟ್ಕೊಳ್ಕೂಡ್ದು ಅಂತ. ಮಯೂರ ಎನ್ನುವಂತಹ ಚಿತ್ರದಲ್ಲಿ, ಸಿನಿಮಾದಲ್ಲಿ ಆ ಒಂದು ಸಂದರ್ಭ ಹೀಗಿದೆ. ಅವನು ತಾನು ಮಯೂರನೇ ಆಗಿದ್ದೇನೆ ಅಂತ ಹೇಳಿ ತನ್ನ ನಿಜ ಸ್ವರೂಪ ಎಲ್ಲ ಹೇಳಿದಾಗ, ಬರೀ ಕುಲದಲ್ಲಿ ಹುಟ್ಟಿದ್ರೆ ಸಾಲದು, ರಾಜ್ಯ ಭಾರ ಮಾಡೋದಕ್ಕೆ ಎಲ್ಲ ಅರ್ಹತೆ ಬೇಕು ಅಂತೆಲ್ಲ ಕೇಳಿದಾಗ ಅವನೊಂದು ಪ್ರಶ್ನೆ ಕೇಳ್ತಾರೆ. ಅನೇಕ ಜನರು ಅವನು ಒಂದಾದ್ಮೇಲೆ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ, ಮಗ ಕೆಡೋದು ಯಾವ್ದ್ರಿಂದ ಅಂದ್ರೆ ಲಾಲನೆ ಪೋಷಣೆ ಇಲ್ಲದಿದ್ದರಿಂದ ಅಂತ ಹೇಳ್ತಾರೆ. ಕುಲ ಕೆಡೋದು ಯಾವ್ದ್ರಿಂದ? ಕೆಟ್ಟ ಮಲದಿಂದ ಅಂತ. ಹಾಗೆ ಸನ್ಯಾಸಿ ಕೆಡೋದು ಯಾವ್ದ್ರಿಂದ ಅಂದ್ರೆ ಸಹವಾಸ ದೋಷದಿಂದ ಅಂತ ಅಲ್ಲಿ ಹೇಳಿರ್ತಾನೆ. ಅಂದ್ರೆ ಆ ಸಿನಿಮಾದ ಕಥೆ ಬರೆದವರು, ಡೈಲಾಗ್ ಬರೆದವರು ಈ ಶ್ಲೋಕವನ್ನು ಓದಿರ್ಬೇಕು. ಯಾಕೆ ಅಂದ್ರೆ ಮುಮುಕ್ಷನಾಗಿರುವಂಥವನು ಸನ್ಯಾಸಿ ಏನಂತಾರು, ಮಿಥುನ ವ್ರತಿನಾಂ ಸಂಗಂ ತ್ಯಜೇತ. ಮಿಥುನ ವ್ರತಿ ಅಂದ್ರೆ ಗೃಹಸ್ಥರ ಸಂಘ ಮಾಡಬಾರ್ದು ಯಾವಾಗ್ಲೂ. ಯಾಕೆ? ಈ ರೀತಿ ಆಗುತ್ತೆ. ಅದನ್ನ ನೋಡ್ಬಿಟ್ಟು ಅದರಿಂದ ಇವರಿಗೆ ಆಸೆ ಹುಟ್ಕೊಂಡ್ಬಿಟ್ಟು ತಾನು ಬ್ರಹ್ಮಸ್ಥಾಯಿನಲ್ಲಿ ಇರ್ಬೇಕಾಗಿರುವಂತವನು ಆ ಮಾರ್ಗದಿಂದ ಕೆಳಗಡೆ ಬಿದ್ದು ವಿನಾಶಕ್ಕೆ ಹೋಗ್ತಾನೆ ಅಂತ. ಸರ್ವಾತ್ಮನಾನ ವಿಸೃಜೇತ್ ಬಹಿರಿಂದ್ರಿಯಾಣಿ, ಯಾವ ಕಾರಣದಿಂದಲೂ ಇಂದ್ರಿಯಗಳನ್ನು ವಾಗಿಸ್ಕೂಡುದು, ಅಂತರ್ಮುಖವಾಗಿಯೇನೆ ಇಡಬೇಕು. ಏಕಶ್ಚರನ್ ರಹಸ್ಯ ಚಿತ್ತ ಮನಂತ ಈಶೆ, ಯಾವಾಗ್ಲೂ ಒಬ್ಬಂಟಿಯಾಗಿರ್ಬೇಕು. ಏಕಶ್ಚರನ್, ಒಬ್ಬನೇ ಇರ್ಬೇಕು. ಅದಕ್ಕೆ ಶಾಸ್ತ್ರವು ಹೇಳುತ್ತೆ, ಏಕಸ್ತಪಃ ದ್ವಿರಧ್ಯಾಯಿ. ತಪಶ್ಚರ್ಯ ಮಾಡ್ಬೇಕು ಅಂದ್ರೆ ಒಬ್ಬನೇ ಇರ್ಬೇಕು. ಅಧ್ಯಯನ ಮಾಡ್ಬೇಕು ಅಂದ್ರೆ ಇಬ್ರು ಇರ್ಬೇಕು. ತ್ರಿಭಿರ್ಗೀತಂ, ಸಂಗೀತ ಕಚೇರಿ ನಡೆಸಬೇಕು ಅಂದ್ರೆ ಕನಿಷ್ಠ ಪಕ್ಷ 3 ಜನ ಬೇಕು. ಹಾಡುವವರು, ಒಂದು ತಬಲಾ ಇತ್ಯಾದಿ, ಒಂದು ಹಾರ್ಮೋನಿಯಂ ಇತ್ಯಾದಿ, 3 ಜನ ಬೇಕು ಅಂತ. ಚತುರ್ಭಿಃ ಪಾಂಥಃ, ನಡ್ಕೊಂಡು ಹೋಗ್ಬೇಕು ಅಂದ್ರೆ 4 ಜನ ಇದ್ರೆ ಮಾತುಕತೆ ಹರಟೆ ಹೊಡ್ಕೊಂಡು ನಡ್ಕೊಂಡು ಹೋಗ್ಬೇಕು ಅಂತ. ಏಕಸ್ತಪೋ ದ್ವಿರಧ್ಯಾಯಿ ತ್ರಿಭಿರ್ಗೀತಂ ಚತುರ್ಭಿಃ ಪಾಂಥಃ ಅನ್ನುವಂಥದ್ದು. ಹಾಗೆ ಏಕಶ್ಚರನ್ ರಹಸ್ಯದಲ್ಲಿರ್ಬೇಕು, ಅಂದ್ರೆ ಎಲ್ಲಾ ಜನರಿಗೂ ಕಾಣಿಸೋ ಹಾಗೆ ಅಂತ. ಇದನ್ನ
ಆ ಶಂಕರ ಭಗವತ್ಪಾದರು ಆತ್ಮಬೋಧ ಎನ್ನುವಂತಹ ಗ್ರಂಥದಲ್ಲಿ, ವಿದ್ಯಾರಣ್ಯರು ಪಂಚದಶಿ ಎನ್ನುವಂತಹ ಗ್ರಂಥದಲ್ಲಿ ಇದೇ ಮಾತನ್ನು ಒತ್ತು ಕೊಟ್ಟು ಹೇಳ್ತಾರೆ. ಆ ವಿವೃತ ದೇಶೇ ಅಂತ, ಜನ ಕಡಿಮೆ ಇರೋ ಪ್ರದೇಶದಲ್ಲಿ ಇರಬೇಕು ಅಂತ ಮಾತನ್ನು ಹೇಳ್ತಾರೆ. ಮತ್ತು ಚಿತ್ತ ಮನಂತ ಈಶೆ, ಮನಸ್ಸನ್ನ ಯಾವುದರಲ್ಲಿ ಸೇರಿಸಿರ್ಬೇಕು? ಅನಂತವಾಗಿರುವಂತಹ ಈಶನಲ್ಲಿ, ಅಂದ್ರೆ ಭಗವಂತನಲ್ಲಿ ಮನಸ್ಸನ್ನ ನೆಲೆ ನೀಡಬೇಕು. ಇಷ್ಟಕ್ಕೂ ನಿನಗೆ ಸಂಘ ಮಾಡಬೇಕು ಅಂತಲೇನೆ ಇದ್ರೆ, ಮೊದಲನೇದಾಗಿ ನೀನು ಸಂಘ ಮಾಡಕೂಡುದು ಅಂತ ಹೇಳಿದ್ದಾರೆ. ಗೃಹಸ್ಥರ ಜೊತೆ ಸಂಘ ಮಾಡಕೂಡುದು ಅಂತ. ಸಂಘ ಮಾಡಲೇಬೇಕು ಅಂತ ನಿನ್ ಮನಸ್ಸಿನಲ್ಲಿದ್ರೆ ತದ್ ವ್ರತಿಷು ಸಾಧುಷು ಚೇತ್ ಪ್ರಸಂಗ, ಭಗವತ್ ಭಕ್ತರಲ್ಲಿ, ಸಾಧುಗಳಲ್ಲಿ, ಸಜ್ಜನರಲ್ಲಿ ಅವ್ರ ಜೊತೆಗೆ ನೀನು ಸಂಘ ಮಾಡ್ಕೊಂಡಿರ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ಪ್ರಕಾರ ಮುಮುಕ್ಷ ಆದಂಥವನು, ಸನ್ಯಾಸಿ ಆದಂಥವನು, ಸಾಧನಾ ಪಥದಲ್ಲಿ ಮುಂದುವರಿಬೇಕು ಅನ್ನುವಂಥವನು ಗೃಹಸ್ಥರ ಸಹವಾಸದಿಂದ, ಜನರುಗಳ ಸಹವಾಸದಿಂದ ದೂರವಾಗಿದ್ದು ಏಕಾಂತದಲ್ಲಿ ಸಾಧನೆ ಮಾಡಿಕೊಳ್ಳೋದೇ ಅವನಿಗೆ ಶ್ರೇಯಸ್ಸು ಅಂತ ಹೇಳ್ತಾ ಕೊನೆಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಈ ಕಾಮವಾಸನೆ ಅನ್ನುವಂತಹದ್ದೇನಿದೆಯಲ್ಲ, ಇದು ಯಾವತ್ತಿಗೂ ಉಪಭೋಗ ಮಾಡಿ ಕಡಿಮೆ ಆಗುತ್ತೆ, ತೃಪ್ತಿ ಬರುತ್ತೆ ಅನ್ನುವಂತಹದ್ದು ಸುಳ್ಳು. ಇದು ಹೇಗೆ ಅಂದ್ರೆ, ಉಪಭೋಗ ಮಾಡೋದು ಅಂದ್ರೆ ಕಾಮವನ್ನ ತೃಪ್ತಿ ಪಡಿಸೋದಕ್ಕೆ ಉಪಭೋಗ ಮಾಡಿಕೊಂಡೇ ತೃಪ್ತಿ ಪಡಿಸ್ತೀನಿ ಅನ್ನೋದು ಹೇಗೆ ಅಂದ್ರೆ, ಅಗ್ನಿಯನ್ನ ನಂದಿಸೋದಕ್ಕೆ, ಬೆಂಕಿಯನ್ನ ಆರಿಸೋದಕ್ಕೆ ತುಪ್ಪ ಹಾಕಿದಂತೆ ಆಗುತ್ತೆ ಅಂತ. ಬೆಂಕಿಯನ್ನ ಆರಿಸೋದಕ್ಕೆ ನೀರು ಹಾಕಬೇಕು, ತುಪ್ಪ ಹಾಕಿದ್ರೆ ಇನ್ನೊಂದಿಷ್ಟು ಹೆಚ್ಚು ಪ್ರಜ್ವಲಿತವಾಗುತ್ತೆ. ಹಾಗೆ ಕಾಮಾಸಕ್ತಿಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಉಪಭೋಗ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತೇನಿಲ್ಲ. ಈಗ ಹಸಿವೆ ಅಂದ್ರೆ ಊಟ ಮಾಡಿದ್ಮೇಲೆ ಹಸಿವೆ ಹಿಂಗ್ ಹೋಗುತ್ತೆ, ಆದ್ರೆ ಹಾಗಲ್ಲ ಇದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ನಾವು ಇಲ್ಲಿ ಗಮನಿಸ್ಬೇಕು, ಆಧುನಿಕ ವಿಜ್ಞಾನ ಏನ್ ಹೇಳುತ್ತೆ, ಕಾಮವು ಕೂಡ ಹಸಿವೆ ನೀರಿಡಿಕೆ ಇದ್ದಂತೆ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ, ಹಸಿವೆ ನೀರಿಡಿಕೆ ಇದ್ದಂತೆ ಅಲ್ಲ ಕಣಯ್ಯ, ಹಸಿವೆ ನೀರಿಡಿಕೆಗಳು ಅದಕ್ಕೇನ್ ಬೇಕೋ ಅದಕ್ಕೆ ಕೊಟ್ರೆ ಹಿಂಗಿ ಹೋಗ್ತದೆ, ಆದ್ರೆ ಕಾಮ ಅದಕ್ಕೇನ್ ಬೇಕು ಅದಕ್ಕೆ ಕೊಟ್ರೆ ಇನ್ನೂ ಹೆಚ್ಚಿಗೆ ಆಗತ್ತೆ. ಆ ಕಾರಣದಿಂದ ನೀವು ಬಹಳ ನ್ಯಾಚುರಲ್ ಅದು ಹಸಿವೆ ನೀರಿಡಿಕೆ ಇದ್ದಂತೆ ಅಂತ ಹೇಳ್ತಿರಲ್ಲ, ಅದು ದಾರಿ ತಪ್ಪಿಸೋ ಮಾತು ಅನ್ನೋದನ್ನ ನಾವು ಈ ಮೂಲಕ ಕಂಡುಕೊಳ್ಬಹುದು. ಈ ಮೂಲಕವಾಗಿ ನಾವು ಸೌಭರಿ ಋಷಿ ತನ್ನ ಜೀವನದ ವಿನಾಶವನ್ನ ತಾನು ಕಂಡುಕೊಂಡು ಆಮೇಲೆ ಯಥಾ ಪ್ರಕಾರವಾಗಿ ಒಂದೇ ದಿವಸ ಎಲ್ಲ 50 ಜನ ಪತ್ನಿಯರ, ಈಗಾಗಲೇ ಅವನಿಗೆ ಸಾಕಷ್ಟು ಜನ ಮಕ್ಕಳು ಅದೆಲ್ಲ ಆಗಿರ್ತಾರೆ, ಆ ಎಲ್ಲಾ ಪತ್ನಿಯರನ್ನ ಮಕ್ಕಳ ಸುಪರ್ದಿನಲ್ಲಿ ಒಪ್ಪಿಸಿ ತಾನು ಮತ್ತೆ ತಪಶ್ಚರ್ಯಕ್ಕೆ ಅಲ್ಲಿಂದ ಹೊರಟು ಹೋಗ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ಅಧ್ಯಾಯ ಮತ್ತು ನಮ್ಮ ಜೀವನದಲ್ಲಿ ಮಹತ್ತರ ಪಾಠ ಅನ್ನುವಂತಹ ಭಾಗವನ್ನ ತಮ್ಮೆಲ್ಲರ ಹೃದಯ ಕಮಲಿರುವಂತಹ ಪರಮಾತ್ಮ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಶುಭರಾತ್ರಿ, ಎಲ್ರಿಗೂ ನಮಸ್ಕಾರ. ಗುರುಗಳೇ, ಇದೇ ಮಾತು ಇದರಲ್ಲೇ ಬಂದಿದೆ ಗುರುಗಳೇ. ಭಗವತ್